परमानन्दमाधव यत्कृपातमहं वन्दे परमानन्दमाधव। जगदादि जगद्गुरु अनंत कल्याण गुणगण समन्वित ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೆ ಹಣೆಮಣಿದು ಪ್ರಿಯ ಪುಣ್ಯಾತ್ಮರೇ, ನಾವು ಈಗ ಸಾವಕಾಶ ಮುಕ್ತಾಯ ಕಡೆ ನಡೆದಿದೆ. ಇನ್ನೊಂದು 2-3 ದಿವಸ ಎರಡನೇ ತಾರೀಕಿಗೆ ಮುಕ್ತಾಯ, 1ನೇ ತಾರೀಕಿನವರೆಗೆ ಸಾಯಂಕಾಲದ ಪ್ರವಚನ. ಜಗತ್ತಿನೊಳಗೆ ಮಹಾತ್ಮರು ಎಲ್ಲಕ್ಕಿಂತ ದೊಡ್ಡದು ಏನು ಅಂದ್ರೆ ಮಾತು ಬಹಳ ದೊಡ್ಡದದ. ಮಾತಿನಷ್ಟು ಬೆಲೆ ಜಗತ್ತಿನೊಳಗೆ ಯಾವುದಕ್ಕೂ ಇಲ್ಲ. ಬಂಗಾರ ಅಲ್ಲ, ಬೆಳ್ಳಿ ಅಲ್ಲ, ರತ್ನ ಅಲ್ಲ, ಮಾತೇ ಮಾಣಿಕ್ಯ ಸರ್ವಜ್ಞ. ಸರ್ವಜ್ಞ ಅಂತ ಹೇಳ್ತಾನೆ. ಮಾತಿಗೆ ಜಗತ್ತಿನಲ್ಲಿ ಕಿಮ್ಮತ್ತೇ ಇಲ್ಲ. ಪರಂತು ಅದು ತಿಳಿದವರಿಗೆ ತಿಳಿತದೆ, ಎಲ್ಲರಿಗೂ ತಿಳಿಯಂಗೂ ಇಲ್ಲ. ಮಾತಿನ ಕಿಮ್ಮತ್ತು, ಮಾತು ಪ್ರಾಣ ತಗೋತದೆ, ಮಾತು ಪ್ರಾಣ ಉಳಿಸ್ತದೆ. ಮಾತಿನಿಂದ ಧನ ಕಳ್ಕೋತೇವೆ, ಮಾತಿನಿಂದ ಧನ ಪ್ರಾಪ್ತ ಮಾಡ್ಕೋತೇವೆ. ಇಡೀ ಜಗತ್ತೇ ಮಾತಿನ ಮೇಲೆ ನಿಂತದೆ. ಮೊಟ್ಟ ಮೊದಲ ಜಗತ್ತಿನೊಳಗೆ ಹುಟ್ಟುದು ಶಬ್ದನೇ. ಮುನ್ನವೇ ಶಬ್ದ ಬ್ರಹ್ಮವೇ ನಿಪ್ಪ. ನಿಜಗುಂಡ್ರು ಬೆಳೀತಾರೆ, ಮೊದಲು ಓಂ ಅಂತ ಒಂದು ಶಬ್ದ, ಅದರಿಂದ ಅಕಾರ ಉಕಾರ ಮಕಾರ, ಅದರಿಂದ ಸಮಸ್ತ ಸೃಷ್ಟಿ ತಯಾರಾಗಿದೆ. ಪುಣ್ಯಾತ್ಮರೇ, ಮಾತಿಗೆ ಅಷ್ಟು ಮಹತ್ವ. ಯಾವ ಮನುಷ್ಯನಿಗೆ ಮಾತಿನ ಕಿಮ್ಮತ್ತೇ ಗೊತ್ತಿಲ್ಲ, ಆ ಮನುಷ್ಯನಿಗೆ ಜೀವನದಲ್ಲಿ ಎಂದೂ ಶಾಂತಿ ಸುಖ ಸಿಗುವುದಿಲ್ಲ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಯಾವುದೇ ಒಂದು ಕೇಳಿದ್ರೆ 100 ಸಲ ಕೇಳಿದ್ದು ವಿಚಾರ ಮಾಡಬೇಕು, 100 ಸಲ ವಿಚಾರ ಮಾಡಿ ಮಾತಾಡಬೇಕು. ಬಾಯಿಗೆ ಬಂದಂಗೆ, ಮನಸ್ಸಿಗೆ ಬಂದಂಗೆ ಮಾತಾಡೋದು, ಕೇಳೋದು ಯಾವ ಮನುಷ್ಯನಿಗೂ ಕೂಡ ಸುಖ ಕೊಡಂಗಿಲ್ಲ, ಶಾಂತಿ ಕೊಡಂಗಿಲ್ಲ. ಅದರೊಳಗೆ ಈ ಸುಂದರವಾದ ಮಾತಿನಲ್ಲಿ ನಮ್ಮ ಮಹಾತ್ಮರು ಹೇಳಕತ್ತಾರೆ, ಜಗತ್ತಿನಲ್ಲಿ ಪ್ರಾಣಕ್ಕೆ ಸಮಾನವಾದ ವಸ್ತು ಯಾವುದದ? ಪ್ರಶ್ನೆ. ಪ್ರಾಣಕ್ಕೆ ಸಮಾನ ಅದು ಯಾವುದು ಅಂತ ಕೇಳಿದ್ರೆ ಒಂದು ಅಭಿಮಾನದ, ಸದಭಿಮಾನ, ಸ್ವಾಭಿಮಾನ, ದುರಭಿಮಾನ ಅಂತ 3 ಥರ ಅದಾವ. ಎಲ್ಲರಿಗೂ ಇರಂಗಿಲ್ಲದು. ಬಹಳ ಮಂದಿ ಮಾನ್ ಹೋಗೋದ್ಲೇಕ ಮಾನಗೇಡಿಯಾಗಿ ದುಡ್ಡ ಗಳಿಸ್ಬೇಕಂತಾರೆ, ಮಾನಗೇಡಿಯಾಗಿ ಉಣ್ಬೇಕಂತಾರೆ, ಮಾನಗೇಡಿಯಾಗಿ ಉಡ್ಬೇಕಂತಾರೆ. ಬಹಳ ಜನ ಅದ.
ಆ ಮಾಂತ ನೋಡಿ ಏನು ಮಾಡಕ್ಕೆ ಬರ್ತದೆ? ಏನು ತಿನ್ನಕ್ಕೆ ಬರ್ತದೆ? ಉಣ್ಣಕ್ಕೆ ಬರ್ತದೆ. ರೊಕ್ಕ ಬೇಕು, ಸಂಪತ್ತು ಬೇಕು. ಮಾನ ಮಾರ್ಕೋತಾನೆ. ಬಹಳ ಜನ ಜಗತ್ತಿನೊಳಗದಾರ. ಪರಂತು ಯಾರು ಮಾನಕ್ಕೆ ಮಹತ್ವ ಕೊಟ್ಟು, ಧನಕ್ಕೆ ಮಹತ್ವ ಕೊಟ್ಟು ಮಾನಕ್ಕೆ ಮಹತ್ವ ಕೊಡಂಗಿಲ್ಲ, ಅವರಂತ ಅಧಮ ಪುರುಷರೇ ಜಗತ್ತಿನ ಯಾರೂ ಇಲ್ಲ. ಅಧಮ ಮನುಷ್ಯ ಎಲ್ಲ ಹೋಗದಕ್ರಿ ರೊಕ್ಕ ಬೇಕು. ಅಧಮ ಧನಮಿಚ್ಛಂತಿ. ಜಗತ್ತಿನೊಳಗೆ 3 ಥರ ಜನ ಆದ್ರೆ, ಒಬ್ಬ ಅಧಮ, ಒಬ್ಬ ಮಧ್ಯಮ, ಒಬ್ಬ ಉತ್ತಮ. ಎಷ್ಟು ಜನ ಆದರೆ ಇದರ 3 ಥರನೇ ಅದಾರೆ ಎಲ್ಲರೂ. ಒಬ್ಬ ಅಧಮ ಅದಾನೆ, ಒಬ್ಬ ಮಧ್ಯಮ ಅದಾನೆ, ಒಬ್ಬ ಉತ್ತಮ ಅದಾನೆ. ಅಧಮ ಅಂತ ಯಾರಿಗಂತೇವ್ರಿ ಅಂತ ಕೇಳಿದ್ರೆ, ಏನು ಮಾನ್ ಹೋಗೋದಕ್ರಿ ದುಡ್ಡು ಬೇಕು. 2 ಒದಿರಿ, 2 ಹೊಡ್ರಿ, 2 ಬೇಯ್ರಿ, ರೊಕ್ಕ ಕೊಡ್ರಿ. ಇಂಥವ್ರೆಷ್ಟೋ ಸಿಗ್ತಾರೆ ನಿಮಗೆ. ಇವರಿಗೆ ಅಧಮರು ಅಂತಾರೆ. ತನಗೂ ತನ್ನ ಗೌರವಕ್ಕೂ ಕಿಮ್ಮತ್ತು ಕೊಡದಾನೆ ಹೆಂಗರೆ ಮಾಡಿ ಏನಕ್ಕೇನ ಪ್ರಕಾರಣ ದುಡ್ಡು ಗಳಿಸ್ಬೇಕಂತಾರಲ್ಲ, ಮಾನ ಮಾರ್ಕೊಂಡು, ಶರೀರ ಮಾರ್ಕೊಂಡು, ಮಾತು ಮಾರ್ಕೊಂಡು, ಫಲ ಮಾರ್ಕೊಂಡು ಏನು ಧನ ಗಳಿಸ್ಬೇಕಂತಾರಲ್ಲ, ಇವರಿಗೆ ಜಗತ್ತಿನೊಳಗೆ ಅಧಮ ಮನುಷ್ಯ ಅಂತ. ಅವರಿಗೆ ಲೋಕದಾಗನೂ ಮಾನ್ಯತೆ ಸಿಗಂಗಿಲ್ಲ, ಪರಲೋಕದಲ್ಲಿ ಬಿಡ್ರಿ ಅದು ಸಿಗಂಗನೇ ಇಲ್ಲ. ಅಧಮ ಮನುಷ್ಯ ಏನ್ರಿ ಆಗಲಿ ಏನು ಬಿಡ್ತಾನವ? ಅಧಮ ಧನಮಿಚ್ಛಂತಿ. ದುಡ್ಡು ಬೇಕು. ಈಗ ನಡಬರ್ಕಿನವ್ರು ಅದಾರೆ, ಬರೀ ರೊಕ್ಕ ತೊಗೊಂಡು ಏನು ಮಾಡಿದ್ರಿ? ಮಾನ ಮಾರ್ಕೊಂಡು. 2 ಬೇಕು, ಧನನೂ ಬೇಕು, ಮಾನೂ ಬೇಕು. ಇವು ಮಧ್ಯಮ ಅಂತ. ಧನಂ ಮಾನಂಚ ಮಧ್ಯಮ. ರೊಕ್ಕನೂ ಬೇಕು, ಮಂದ್ಯಾಗ ಕಿಮ್ಮತ್ತು ಬೇಕು. ಇವು ನಂಬರ್ 2. ನಂಬರ್ ಮೊದಲನೇದವ ಯಾರ್ರಿ? ಮಾನ್ ತೊಗೊಂಡು ಏನು ಮಾಡೋದ್ರಿ? 2 ಒದಿರಿ ಕೊಡ್ರಿ, 2 ಬೈರಿ ಕೊಡ್ರಿ. ಮಾನ ಮಾರ್ಕೊಂಡು, ಮರ್ಯಾದೆ ಮಾರ್ಕೊಂಡು, ಕಿಮ್ಮತ್ತು ಮಾರ್ಕೊಂಡು ಏನು ಧನ ಗಳಿಸ್ತಾರಲ್ಲ, ಇವ ಕನಿಷ್ಠ ಮನುಷ್ಯ ಅದನ್ನು ಅಧಮ ಅಂತ ನಮ್ಮ ಶಾಸ್ತ್ರ. ಎರಡು ಬೇಕ್ರಿ ಅಂತಾರಲಿ, 2 ಬೇಕ್ರಿ. ಬರೀ ಮಾನ್ ತೊಗೊಂಡು ಏನು ಮಾಡೋದ್ರಿ? ಏನು ಉಣ್ಣಕ್ಕೆ ಬರ್ತದ? ಧನನೂ ಬೇಕು, ಮಾನನೂ ಬೇಕು. ಇವರು ನಡಬರಕೆ ನೋಡಿ. ಉತ್ತಮರು ಯಾರು? ಮಾನೋಹಿ ಮಹತಾಂ ಧನಂ ಉತ್ತಮ ಮಾನಮಿಚ್ಛಂತಿ. ಕೆಲವೊಬ್ಬರು ಮಾನಕ್ಕಾಗಿ, ಮಾತಿಗಾಗಿ ಸಂಸಾರವನ್ನೇ ತ್ಯಾಗ ಮಾಡಿ ಹೋದವರದಾರ. ಒಂದು ಮಾತು ಹೋಗ್ಯದ, ಮುಗಿದೈತಿ. ಸಂಸಾರ ಹಾಳಾಗದ್ಯಾಕೆ? ಮಾತಿಗೆ ಹೆಂಡತಿ ಬಿಟ್ಟವರದಾರ, ಮಾತಿಗೆ ಮನೆ ಬಿಟ್ಟವರದಾರ, ಮಾತಿಗೆ ರಾಜ್ಯ ಬಿಟ್ಟವರದಾರ. ಎಂಥವ್ರು ನೋಡ್ರಿ. ಆಕಾಶದೊಳಗೆ ಚರ್ಚೆ ನಡೀತಂತೆ. ಭೂಮಿ ಮೇಲೆ ಯಾರು ಒಳ್ಳೆಯವರದಾರ ಜಗತ್ತಿನೊಳಗೆ ಅಂದ್ರೆ, ಅವರು ವಸಿಷ್ಠರು ವಿಶ್ವಾಮಿತ್ರರು ಮಾತಾಡುವಾಗ ಚರ್ಚೆದಾಗ ಭೂಮಿ ಮೇಲೆ ಒಬ್ಬ ರಂತಿ ದೇವ ಅಂತ ಅದಾನ, ಬಹಳ ಒಳ್ಳೆ ಮನುಷ್ಯ ಅದಾನ. ದಾನ ಧರ್ಮ ಪರೋಪಕಾರ ಮಾಡ್ತಾನೆ. ಅವನ ಕಾಯ ವಾಣಿ ಮನಸ್ಸು, ಅವನ ಶರೀರ ಉಪಕಾರ, ಅವನ ವಾಣಿ ಉಪಕಾರ, ಅವನ ಮನಸ್ಸು ದಯಾವಂತ ಅಂಥವದಾನೆ ಅಂತ ಹೇಳಿದ್ರು.
ಹರಿಶ್ಚಂದ್ರ ಅಂಥ ಅದನಂತ ಹೇಳಿದ್ರು. ಕೊಟ್ಟ ಮಾತ ವಾಪಸ್ ತಗೊಳಂಗಿಲ್ಲ ಅಂಥವ್ರದ ಹರಿಶ್ಚಂದ್ರ ಇತ್ಯಾದಿಗಳು ಅಂತ. ಅಂದ್ರೆ ವಿಶ್ವಾಮಿತ್ರನಿಗೆ ಸಿಟ್ಟು ಬಂತು. ಪರೀಕ್ಷೆ ಮಾಡಲಾರ್ದೆ ಹೆಂಗೆ ನೀವು ಪಾಸ್ ಮಾಡ್ತೀರಿ? ಯಾರು ಪರೀಕ್ಷೆ ಮಾಡಿದ ಹರಿಶ್ಚಂದ್ರಿಗೆ? ಯಾರು ಪರೀಕ್ಷೆ ಮಾಡ್ಯಾರ? ರಂತಿದೇವನಿಗೆ. ನಾ ಪರೀಕ್ಷೆ ಮಾಡಿದಾಗ ಹ್ಞೂ ಅನ್ನಂಗಿಲ್ಲ ಅಂದವ. ನಾವು ಎಲ್ಲರೂ ಚಲೋನೇ ಇದ್ದೇವ್ರಿ, ಪರೀಕ್ಷೆ ಬಂತಂದ್ರೆ ಫೇಲ್ ಆಗ್ತೇವೆ. ನಾವು ಭಾಳ ಸುಂದರ ಇದ್ದೇವೆ, ನಾವು ಭಾಳ ಶಾಣ್ಯರಿದ್ದೇವೆ, ನಾವು ಭಾಳ ದಾನಿಗಳಿದ್ದೇವೆ. ಪರೀಕ್ಷೆ ಯಾರು ಮಾಡಕ್ಕೆ ಕುಂತರು ಫೇಲ್ ಆಗ್ತೇವೆ. ನಮಗೆ ಪರೀಕ್ಷೆ ಮಾಡಿಲ್ಲ ಅಂತ ನಾವು ದಾನಿಗಳು, ವೈರಾಗ್ಯವಂತರು, ನಾವೆಲ್ಲ ಬುದ್ಧಿವಂತರು ಅನಿಸ್ಕೋತೇವೆ. ಯಾರೇ ನಮ್ಮ ಪರೀಕ್ಷೆ ಮಾಡೋಕೆ ನೀ ಎಷ್ಟು ಉಪಕಾರಿ ಇದ್ದಿ, ದಯಾವಂತ ಇದ್ದಿ, ದಾನಿ ಇದ್ದಿ ಅಂತ ವಿಚಾರ ಮಾಡಕ್ಕೆ ಹೋದ್ರೆ ಹಾಗಾದ್ರೆ ವಶಿಷ್ಠರು ಮಾತಿಗೆ ವಿಶ್ವಾಮಿತ್ರ ಸಿಟ್ಟಿಗೆ ಬಂದು ಪರೀಕ್ಷೆ ಮಾಡ್ತೀನಿ ಅಂದ. ಪರೀಕ್ಷೆ ಹೆಂಗ್ರಿ? ತೊಗೊಂಡದ ರೊಕ್ಕ ನೀ ಎಲ್ಲಿ ಕೊಟ್ಟು, ಹಗಲು ತೊಗೊಂಡದ ರೊಕ್ಕ ನೀ ಎಲ್ಲಿ ಕೊಟ್ಟಿದಿ ಅನ್ನೋರು ಭಾಳ ಮಂದಿ ಅದಾರ. ವಿಶ್ವಾಮಿತ್ರ ಅವನ ಸ್ವಪ್ನದೊಳಗೆ ಹೋದ. ರಾಜನ ಸ್ವಪ್ನದಲ್ಲಿ ಹೋಗಿ, ರಾಜನ ಸ್ವಪ್ನವಿತ್ತು, ಭವತಿ ಭಿಕ್ಷಾಂದೆ ಅಂತ ಹೋಗಿ ನಿಂತ. ಎಲ್ಲ ಸಂಪತ್ತು ದಾನ ಮಾಡ್ದ. ಎಲ್ಲಿ? ಕನಸನ. ಎಚ್ಚರಾಯಿತು, ಓ ದಾನ ಮಾಡಿನ ನಾನು ಅಂತು ಎದ್ದು ಹೊರಗೆ ಬರೋದ್ರಾಗೆ ಬಾಗಿಲಾಗ ನಿಂತಿದ್ದ ವಿಶ್ವಾಮಿತ್ರ. ರಾಜ, ದಾನ ಮಾಡಿದಿಲ್ಲ? ದಾನ ಮಾಡೀನಿ. ದಾನ ಮಾಡಿ. ದಾನದ ಫಲ ಮ್ಯಾಲ ದಕ್ಷಿಣ ಕೊಡಬೇಕು. ನೀವು ಅನ್ನದಾನ ಮಾಡ್ತೀರಿ, ಮ್ಯಾಲ ರೊಕ್ಕ ಕೊಡ್ತೀರಿ, ಏನು ದಕ್ಷಿಣ ಕೊಡಬೇಕು? ನೀ ರಾತ್ರಿ ಸ್ವಪ್ನದೊಳಗೆ ನಿನ್ನ ರಾಜ್ಯವನ್ನು ದಾನ ಮಾಡಿದಿ, ದಾನದ ಫಲ ಅವಾಗ ಸಿಗ್ತದೆ, ದಕ್ಷಿಣ ಕೊಡು ಅಂದರು. ಈಗ ಕೊಡ್ತೀನಿ ಅಂತ ಒಳಬಾದ. ಎಲ್ಲಿ ಹೋಗ್ತೀಯ ಅಂದರು. ರೊಕ್ಕ ತರಿಸಿ. ಆ ರೊಕ್ಕ ಯಾವುದು? ನಂದದ. ದಾನ ಮಾಡಿದ್ದೀನಿ, ನಂದದ, ಎಲ್ಲ ಕೊಡು. ಆವಾಗ ಮಕ್ಕಳನ್ನ ಕರ್ಕೊಂಡು, ತಾರಾಮತಿಗೆ ಕರ್ಕೊಂಡು, ಹೆಂಡತಿ ಕರ್ಕೊಂಡು ಕಾಶಿ ಒಳಗೆ ಮಂದಿ ಮನೆಗೆ ದುಡ್ದಾನವ ಆ ದಕ್ಷಿಣ ಕೊಡಕ್ಕೆ. ಅಷ್ಟು ಸುಲಭ ಇಲ್ಲ ಜಗತ್ತಿನೊಳಗೆ ಪುಣ್ಯಾತ್ಮರೇ. ಎಲ್ಲಿ ತನಕ ಪರೀಕ್ಷೆ ಮಾಡಂಗೆ ಅಲ್ಲಿ ತನಕ ನಾವು ಧೀರರು, ಕುಶಲಿಗಳು, ದಾನಿಗಳು, ಬುದ್ಧಿವಂತರು ಎಲ್ಲ ಇದ್ದೇವೆ. ಪರೀಕ್ಷೆ ಬಂತು ಅಂದರೆ ನಾ ಎಷ್ಟು ಶಾಣೆ ಇದ್ದೀನಿ, ಎಷ್ಟು ವೈರಾಗ್ಯದ, ಎಷ್ಟೇನಪ್ಪ ಅಂದ್ರೆ ದಾನಿ ಇದ್ದೀನಿ, ಎಷ್ಟು ಬುದ್ಧಿವಂತ ಪರೀಕ್ಷೆ ಮಾಡಕ್ಕೆ ಕುಂತರು ಅಂದರೆ ನಾವು ಫೇಲ್ ಆಗ್ತೇವೆ. ನಾವು ಫೇಲ್ ಆಗ್ತೇವೆ. ಅದಕ್ಕೆ ಮಹಾತ್ಮರಂತಾರಪ್ಪ ಅಂತ ಕೇಳಿದರೆ ಎಲ್ಲನೂ ಮಾಡ್ಬೋದು. ಮನುಷ್ಯನಂತ ಒಂದು ದಾನ ಮಾಡಿ, ಪುಣ್ಯ ಮಾಡಿ, ಪುಣ್ಯದ ಫಲ ಪೂರ ಸಿಗಬೇಕು ಅಂದ್ರೆ ನಾವು ಇಷ್ಟೆಲ್ಲ ಮಾಡ್ತೇವೆ. ಯಾಕೆ ನಮಗೆ ಸಿಗಂಗಿಲ್ಲ ಪುಣ್ಯ? ಅದಕ್ಕೊಂದು ಕಾರಣ. ಶಾಸ್ತ್ರ ಹೇಳ್ತದೆ, ದಾನವನ್ನು ಮಾಡುವಲ್ಲಿ ನಾನೆಂಬುದು ಮರೆತಿರಬೇಕು. ದಾನ ಮಾಡುವ ಮನುಷ್ಯ ನಾ ಅನ್ನೋದಿರಬಾರ್ದು. ಅದು ಮರಿಬೇಕದು, ಅದು ಮರಿಬೇಕು. ಅದು ನೆನಪು ಇತ್ತು ಅಂತಂದರೆ ನೀ ದಾನ ಮಾಡಿದ ಪುಣ್ಯ ನಿನಗೆ ಬರುವುದಿಲ್ಲ. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ
ಏಡಿಸಿ ಕಾಡಿಸಿತ್ತು ಶಿವನ ಡಂಗುರ. ಮಾಡಿದ ನೆನ್ನದಿರ ಲಿಂಗಕ್ಕೆ, ನೀಡಿದ ನೆನ್ನದಿರ ಜಂಗಮಕ್ಕೆ. ಬಸವಣ್ಣನ ವಾಕ್ಯ. ಮಾಡದ್ದು ಮರಿಬೇಕ್ರಿ, ಮರಿಬೇಕು. ನಮ್ಗೆ ವರ್ಷಗಟ್ಟಲೆ ಇರ್ತದೆ. ಎರಡು ಮಾತು ನೀವು ಸುಖಿ ಆಗ್ಬೇಕಾದ್ರೆ ಎರಡು ಮಾತು ಮರಿಬೇಕು. ಯಾರು ಬೈದಾರ ಅವ್ರು ಬೇಗ ಮರಿಬೇಕು. ಯಾವ ದಾನ ಮಾಡಿರಿ ಅದನ್ನು ಮರಿಬೇಕು. ಬೈದವರು ಬೇಗ ಸದಾ ನೆನಪಿಟ್ರಿ ಅಂದ್ರೆ ಸದಾ ನಿಮ್ಮ ಮನಸ್ಸಿನಾಗ ಕಟಿತಿರ್ತದೆ, ನಿಮಗೆ ಸುಖ ಶಾಂತಿ ಸಿಗುವುದಿಲ್ಲ. ದಾನ ಮಾಡೀನಿ, ಉಪಕಾರ ಮಾಡೀನಿ ಅಂತ ಅಭಿಮಾನ ಇತ್ತು ಅಂತ ಕೇಳಿದರೆ ಸುಖ ಕೊಡಂಗಿಲ್ಲ. ಅಭಿಮಾನ ಸೋಡಾವೆ ಮುಕ್ತಿ ರೋಕಡಗವೆ. ಮನುಷ್ಯನೊಳಗೆ ಜಗತ್ತಿನೊಳಗೆ ಏನೇನು ಅದ ಅದರದೆಲ್ಲ ಅಭಿಮಾನ ಬಿಡಬೇಕು. ಶರೀರದ ರೂಪದ ಅಭಿಮಾನ, ಬಲದ ಅಭಿಮಾನ, ಧನದ ಅಭಿಮಾನ, ಬಂಧುಗಳ ಅಭಿಮಾನ, ಬುದ್ಧಿ ಅಭಿಮಾನ, ಶೌರ್ಯದ ಅಭಿಮಾನ. ಛ ಛ ಛ ಛ ಛ ಅಹಂಕಾರ ಬಹಳ ಮಜಾ ಅದ ರೀ. ಅದು ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಾಗೋದಿಲ್ಲ. ನೀರು ಮೇಲೆ ಹೆಂಗೆ ಪಾಚಿ ಬರ್ತದಲ್ಲ, ಪಾಚಿ ಹಂಗೆ ನಿಮ್ಮ ಬುದ್ಧಿ ಮೇಲೆ, ವಿದ್ಯಾದ ಮೇಲೆ, ರೊಕ್ಕದ ಮೇಲೆ, ದಾನದ ಮೇಲೆ ಸಾವಕಾಶ ಪಾಚಿ ಬರ್ತದೆ. ಆ ಪಾಚಿ ಬಂತು ಅಂದ್ರೆ, ಆ ಹಾವುಸಿ ಬಂತು ಅಂದ್ರೆ ನೀರ ಕುಡಿಯಕ್ಕೆ ಆಗೋದಿಲ್ಲ. ಅದನ್ನು ಬಾಜು ಮಾಡತಕ್ಕ ನೀರು ಕುಡಿಯಕ್ಕೆ ಬರೋಂಗಿಲ್ಲ. ಹಾಗೆ ಪುಣ್ಯಾತ್ಮರೇ, ಜಗತ್ತಿನೊಳಗೆ ಮನುಷ್ಯನಿಗೆ ಎಲ್ಲನೂ ಅದ. ಅಹಂಕರಿಸದೆ ಇವುದು ಅರಿದು. ದಾನ ಮಾಡಿ, ಉಪಕಾರ ಮಾಡಿ, ಸೇವಾ ಮಾಡಿ, ಶಾಣೆ ಆಗಿ ನಾ ಅನ್ನೋದೇ ಇಲ್ಲದೆ ಇರಕ್ಕೆ ಬರುವುದಿಲ್ಲ. ಅದು ಗೊತ್ತೂ ಆಗಂಗಿಲ್ಲ ರೀ, ಗೊತ್ತೂ ಆಗಂಗಿಲ್ಲ. ಅದು ಮಾಡ್ಕೋತ ಹೋದ್ರೆ ಬಂದು ಬಿಡ್ತದ. ಹಾಲು ಕಾಸ್ಕೋತ ಹೋದ್ರೆ ಕೆನೆ ಬರ್ತದ. ಒಳಗೆ ಅದ. ಕಾಸದಂಗೆ ಹೆಂಗೆ ಕೆನೆ ಬರ್ತದೆ, ನೀವು ದಾನ ಮಾಡ್ಕೋತ ಹೋರಿ, ಪೂಜೆ ಮಾಡ್ಕೋತ ಹೋರಿ, ಶಾಣೆ ಹಾಕೋತ ಹೋರಿ, ಬರ್ತದೆ. ನಾ ಪೂಜಾ ಮಾಡೀನಿ, ನಾ ದಾನ ಮಾಡೀನಿ, ನಾ ಶಾಣೆ ದಿನ ಕನ್ನಡಿ ನೋಡಕತ್ತೀರಿ ಅಂದ್ರೆ ಬರ್ತದೆ. ದಿನ ಕನ್ನಡಿ ನೋಡ್ತೇವೆ. ನಾನು ಭಾಳ ಸುಂದರ ಇದ್ದೀನಿ, ಚಂದ ಇದ್ದೀನಿ. ಈ ಅಭಿಮಾನ ಹೋಗೋದು ಬಹಳ ಕಠಿಣ ಅಂತಾರೆ ಮಹಾತ್ಮರು. ಮರಾಠೆ ಒಂದು ಮಾತು ಹೇಳ್ತಾನೆ, मी पण शस्त्रे तुटेना, मी पण फोडिता फुटेना. ಈ ನಾ ಅನ್ನೋ ಅಭಿಮಾನ ಇದು ತಲವಾರ್ ತೊಗೊಂಡು ಹೊಡೆದ್ರು ಸಾಯಂಗಿಲ್ಲ. ಮನುಷ್ಯ ಸಾಯ್ತಾನೆ, ಸಾಯಂಗಿಲ್ಲ. ಶಸ್ತ್ರೇ ತುಟೇನ, ಮೀ ಪಣ ಫೋಡಿತ ಫೋಡೇನ. ದುಂಡುಗಲ್ಲಿರ್ತದೆ, ಹೊಡೆದ್ರೆ ಎಡ್ ಆಗ್ತದೆ, ಪರಂತು ಅಹಂಕಾರ ಹೋಗುವುದಿಲ್ಲ ಅಂತಾರದು. मी पण सारिता सुटेना, कही काही केल्या मीपणा. वस्तू नाकळे, मीपಣ ಭಕ್ತಿ ಮಾವಳೆ, ಮೇಪಣೆ ಶಕ್ತಿ ಗಳೆ ವೈರಾಗ್ಯಾಚಿ. ಸಮರ್ಥರು ಹೇಳ್ತಾರೆ, ನಾ ಅನ್ನೋದು ಒಂದು ಶಬ್ದದಿಂದ ಬಂತು ಅಂದ್ರೆ ಎಲ್ಲ ಹಾಳು ಮಾಡ್ತದೆ ರೀ, ಎಲ್ಲ ಹಾಳು ಮಾಡ್ತದೆ. ಪಾಸ್ ಅದನ್ನು ಪಾಸ್ ಆಗೇನಿಲ್ಲ, ಹಿಂದೆ ಒಂದು ನಾ ಹಚ್ಚರಿ. ಪಾಸ್ ಆಗೇನ ಹಿಂದೆ ನಾ ಹಚ್ಚಿದ್ರೆ ನಾ ಪಾಸ್. ನೋಡಿ, ಒಂದು ನಾ ಏನು ಮಾಡ್ತು, ಪಾಸ್ ಇದ್ದವನು ಫೇಲ್ ಮಾಡ್ತು. ಮನುಷ್ಯ ಭಾಳ ಚಲೋ ಅನ್ರಿ, ಲಾಯಕ್ ಅದಾನ ಅಂತಾರೆ. ಹಿಂದೊಂದು ನಾ ಹಚ್ಚರಿ, ನಾ ಲಾಯಕ. ಒಂದು ನಾ ಬಂದು ಲಾಯಕ್ ಇದ್ದವ್ ನಾಲಾಯಕ್ ಮಾಡ್ತು, ಪಾಸ್ ಇದ್ದವ್ ನಪಾಸ್ ಮಾಡ್ತು. ಹೆಂಗದ ರೀ ಮನೆ? ಹೆಂಗ ದುರಸ್ತ ಅದ ರೀ. ಹಿಂದೊಂದು ಹಚ್ಚಿರಿ ನಾ, ದುರಸ್ತಕ್ಕೆ ಹಿಂದೆ ನಾ ಹಚ್ಚಿರಿ, ನಾ ದುರಸ್ತ.
ಒಂದು ನಾ ಬಂತು ಅಂದ್ರೆ ಹಂಗೆ ನಿಮ್ಮಲ್ಲಿ ಐಶ್ವರ್ಯದ, ರೂಪದ, ಧನ ಅದ, ಶಕ್ತಿ ಅದ. ಹಿಂದೆ ಒಂದು ನಾ ಬಂತು ಅಂದ್ರೆ ನಿಮ್ಮ ಶಕ್ತಿ, ನಿಮ್ಮ ರೂಪ, ನಿಮ್ಮ ಧನ ಎಲ್ಲ ಹಾಳು ಮಾಡ್ತಾ ಇದೆ, ಹಾಳು ಮಾಡ್ತಾ. ಅದಕ್ಕೆ ಮಹಾತ್ಮರಂತಾರೆ ಏನಪ್ಪ ಅಂತ ಕೇಳಿದ್ರೆ, ಈ ಮೀ ಅನ್ನೋದು ಬಿಟ್ಟು ಬಿಡ್ರಿ ಅಂತಾರು. ಈ ಮೀ ಬಂತು ಅಂತ ಕೇಳಿದರೆ ಮನುಷ್ಯರಿಗೆ ಯಾರಾಗಿ ಏನಪ್ಪ ಅಂತ ಕೇಳಿದರೆ ಹಂಗಿಲ್ಲ. ಯಾವಾಗಲೂ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಘ. ಯಾವಾಗಲೂ ತಲೆ ಬಾಗಿರಬೇಕು, ಕೈ ಮುಗಿದಿರಬೇಕು. ಕೀಳಾಗದಲ್ಲದೆ ಮೇಲಾಗದು ಅಲ್ಲೇನು, ಕೀಳಂಗೆ ಹಯನು ಕರೆಯುವುದಲ್ಲದೆ. ಬಸವಣ್ಣ ಹೇಳಿದ್ರು, ಆಕಳ ಹಾಲು ಬೇಕಂದ್ರೆ ಏನು ಡುಬ್ಬುರಿ ಮೇಲೆ ಕುಂಡಿರ್ಬೇಕು, ಏನು ಕೆಳಗೆ ಕುಂಡಿರ್ಬೇಕ್ರಿ? ನಾ ಯಾಕೆ ರಾಣಿ ಸಾಹೇಬ್ ಇದ್ದೀನಿ, ಕೆಳಗೆ ಯಾಕೆ ಕುಂಡ್ರಿ, ಕಾಲಲ್ಲದ ಮ್ಯಾಲ ಕುಂಟ್ಲ ಅಂತ ಹಾರಿಸಿ ಬಗಿತು, ಕಾಲು ಮುರಿತು. ಹಾಲು ಬೇಕಂದ್ರೆ ಕಾಲು ಕೆಳಗೆ ಕುಂಡಿರ್ಬೇಕ್ರಿ. ಡುಬ್ಬದ ಮೇಲೆ ಕೂತ್ರೆ ಹಾಲು ಸಿಗೋದಿಲ್ಲ, ಅದಕ್ಕೆ ಸಿಗ್ತದೆ. ಆಗ ಮನುಷ್ಯನಲ್ಲಿ ಪರಮಾತ್ಮ ಆನಂದ ಸಿಗಬೇಕು ಅಂತ ಅಪೇಕ್ಷೆ ಮಾಡಿತ್ತು ಅಂದ್ರೆ ಮನುಷ್ಯನಿಗೆ ಮೊದಲ ನಾ ಅನ್ನೋದು ಬಿಡು, ನಾ ಅನ್ನೋದು ಬಿಡು. ಶಾಸ್ತ್ರ ಹೇಳ್ತದೆ, ಹೌದ್ರಿ ಸ್ವಾಮಿ, ಇದು ಬಂತಲೇ ಯಾಕಡ್ದಿದು, ಇದು ನಾ, ಇದು ಅಹಂಕಾರ ಯಾಕಡ್ದು ಬಂತಿದ್ದು, ಎಲ್ಲಿತ್ತು? ಎಲ್ಲದರಾಗ ಸೇರಿದ ಇದು, ಎಲ್ಲದರ ಸೇರಿದ. ದನ, ಪಶು, ಪಕ್ಷಿ, ಪ್ರಾಣಿ ಹೊಡೆದಾಡ್ತಾವ. ಇದು ಎಲ್ಲಿದು ಬಂತು ಅಂತ ಕೇಳಿದರೆ ಶಾಸ್ತ್ರದಾಗ ಬಹಳ ಸುಂದರವಾಗಿ ಏನಪ್ಪ ಅಂತ ಕೇಳಿದ್ರೆ, ಇದು ಇತ್ತೆಲ್ಲಿ, ಇದು ಬಂತ ಯಾಕಡದು, ಇದು ಭಾಳ ಹಳಿದದ್ರಿ, ಭಾಳ ಹಳಿದ. ಈ ಜಗತ್ತು ಆಗ್ಯದೇ ಅದರಿಂದ. ರೇಷ್ಮೆ ಎಳೆಯಿಂದ ಆಗು ಬಟ್ಟೆ ರೇಷ್ಮೆದಿರ್ತದೆ, ಎಷ್ಟು ಮಜಾ ಅದ ನೋಡ್ರಿ. ರೇಷ್ಮೆ ಸೀರೆ ಅಂತೇಳಿ, ರೇಷ್ಮೆ ಎಳೆ ಅನ್ನಂಗಿಲ್ಲ ಅಂತೀರ? ಎಳೆ ಬಿಟ್ಟು ಬಟ್ಟೆ ಆಗ್ಯದ ಇಲ್ಲ, ಬಟ್ಟೆ ಎಳೆ ಕಾಣಂಗಿಲ್ಲ, ಹೊಯ್ತದು ಹೊಯ್ತದು. ರೇಷ್ಮೆ ಸೀರೆ ಬಂಗಾರ ನೋಡ್ತಾರ ಮನುಷ್ಯ, ಇದು ಒಜ್ಜಿಟಿಕ್ಕೆ ಗೆಜ್ಜಿಟಿಕ್ಕೆ ಅದ, ಸರ ಬಂಗಾರ. ಎಷ್ಟು ಮಜಾ ಅದ ನೋಡ್ರಿ. ಈ ನಾಮ ರೂಪಗಳು ಒಜ್ಜಿಟಿಕ್ಕೆ, ಪುತಳಿ, ಸರ ಬಂಗಾರ ಕಾಣ್ಬಿಡಂಗಿಲ್ಲ. ಬಂಗಾರ ಇಲ್ಲದೆ ಅದು ಇಲ್ಲ, ಅದು ಕಾಣಂಗಿಲ್ಲ. ಎಳೆ ಇಲ್ಲದೆ ಅರಿವಿಲ್ಲ, ಪರಂತು ಎಳೆ ಕಾಣಂಗಿಲ್ಲ, ಅರಿವಿನೇ ಕಾಣುತ್ತೆ. ಆಭರಣ ಕಾಣುತ್ತವ, ಬಂಗಾರ ಕಾಣಂಗಿಲ್ಲ. ಚೌಕಟ್ಟ, ಬಾಗಿಲ, ಕಟಿಗಿಲ್ಲ. ಅರೆ ಚೌಕಟ್ಟದ, ಬಾಗಿಲದ, ಕಿಡಿಕೆ, ಕಟಿಗೆದ, ಕಟಿಗೆ ಕಾಣಬಿಡಂಗಿಲ್ಲ, ಕಟಿಗೆ ನೋಡಂಗಿಲ್ಲ. ಚೌಕಟ್ಟ, ಬಾಗಿಲ, ಸರ, ಆಭರಣ, ಸೀರೆ, ಧೋತ್ರ, ಅಂಗಿ. ಅಯ್ಯೋ, ಎಳಿ ಯಾಕಡೆ ಹೋಯ್ತು, ಬಂಗಾರ ಯಾಕಡೆ ಹೋಯ್ತು, ಕಟಿಗೆ ಯಾಕಡೆ ಹೋಯ್ತು. ಕಟಿಗೆಯಿಂದನೇ ಚೌಕಟ್ಟಾಗ್ಯಾವ, ಬಂಗಾರದಿಂದನೇ ಎಲ್ಲ ಆಭರಣ ಆಗ್ಯಾವ, ಎಳೆಯಿಂದನೇ ಎಲ್ಲ ಅರಿವಿ ಆಗ್ಯಾವ. ಆದರೆ ಎಳೆ ಕಾಣುವುದು, ಬಂಗಾರ ಕಾಣುವುದು, ಮನುಷ್ಯನಿಗೆ ಕಟಿಗೆ ಕಾಣೋದು, ಚೌಕಟ್ಟ, ಬಾಗಲ, ಫ್ರೇಮ್ ಇದೆ ಅಂತೇಳಿ. ಅದು ಇಲ್ಲದೆ ಅದು ಇಲ್ಲ. ಆಗ ಅಹಂಕಾರ ಇವತ್ತಿಂದ ಅಲ್ರಿ, ಭಾಳ ಹಳಿದ, ಎಲ್ಲದರಾಗ ಅದು. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ ಈ ಸೃಷ್ಟಿ ಹೆಂಗೆ ಆಗ್ಯದ ಅಂದ್ರೆ ಹೇಳ್ತಾರೆ ಅವರು, ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಗೀತಾದ ಒಂದು ವಾಕ್ಯ ಅದ, ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಂ ಭಿನ್ನ ಪ್ರಕೃತಿರಷ್ಟದ. ಪ್ರಕೃತಿ ಅಂದ್ರೆ ಮೂಲ, ವಿಕೃತಿ ಅಂದ್ರೆ ಕಾರ್ಯ. ಕಟ್ಟಿಗೆ ಮೂಲ, ಗೊಂಬೆ ತಯಾರಾಗ್ತದೆ, ಅದು ಕಾರ್ಯ, ಅದು ವಿಕೃತಿ. ಕಟ್ಟಿಗೆ ಪ್ರಕೃತಿ.
ಹತ್ತಿ ಎಳೆ ಇದು ಪ್ರಕೃತಿ, ಅಂಗಿ ಸೀರೆ ಇವು ವಿಕೃತಿ. ಕಲ್ಲ ಮಣ್ಣ ಪ್ರಕೃತಿ, ಮನೆ ಇದು ವಿಕೃತಿ. ಪ್ರಕೃತಿ ಸದಾ ಮನೆ ಬಿದ್ದರೂ ಕಲ್ಲಿರ್ತದೆ, ಮಣ್ಣಿರ್ತದೆ. ಸೀರೆ ಹರಿದ್ರು ಎಳೆ ಇದ್ದೇ ಇರ್ತದೆ. ಕೊಳ್ಳನ ಸರ ಎಲ್ಲ ಹೋದ್ರೂ ಬಂಗಾರ ಇದ್ದೇ ಇರ್ತದೆ. ಯಾವುದು ಕೆಡತದ ಅದಕ್ಕೆ ವಿಕೃತಿ ಅಂತಾರೆ, ಯಾವುದು ಕೆಡಂಗಿಲ್ಲ ಅದು ಪ್ರಕೃತಿ ಅಂತ. ಈ 8 ಪ್ರಕೃತಿ ಅದಾವ: ಭೂಮಿ, ನೀರ, ಬೆಂಕಿ, ಗಾಳಿ, ಪೊಳ್ಳ. ಇದ್ರ ಬಿಟ್ಟು ಜಗತ್ತಿಲ್ಲ. ಅದ್ರ ಮೇಲೆ ಹೇಳ್ತಾರೆ ಅವರು, ಭೂಮಿ ರಾಪೋ ನಲೋವಾಯು ಖಮ್ಮನೋ ಬುದ್ಧಿರೇವಚ. ಬುದ್ಧಿ, ಅಹಂಕಾರ, ಇವು 8 ಸಾಮಾನು ಕೂಡಿ ಜಗತ್ತಾಗಿದೆ ನೋಡ್ರಿ. ಮನೆ ಅಂದ್ರೆ ಏನು? ಕಲ್ಲದ, ಮಣ್ಣದ, ಸಿಮೆಂಟ್ ಅದ, ಕಟ್ಟಿಗೆ ಅದ, ಕಬ್ಬಣದ ಎಲ್ಲ ಕೂಡಿ ಮನೆ ಆಗಿದೆ. ಏನು ಬರೀ ಕಲ್ಲಿಂದ ಆಗಿದೆ? ಬರೀ ಸಿಮೆಂಟಿಂದ ಆಗಿದೆ? ಬರೀ ಕಟ್ಟಿಗೆದೇ ಆಗಿದೆ? ಇಲ್ಲ, ಎಲ್ಲ ಕೂಡಿ ಮನೆ ಅದ. ಹಂಗೆ ಇದು ನಮ್ಮ ಶರೀರ ಏನದ, ಇದು 8 ಸಾಮಾನು ಕೂಡಿ ಆಗಿದೆ. ಅದರಾಗ ಒಂದು ಅಹಂಕಾರನೂ ಅದ. ಮನೋ, ಬುದ್ಧಿ, ಅಹಂಕಾರ ಇವು 3 ನಮ್ಮಲ್ಲಿ. ಮನಸ್ಸದ, ಬುದ್ಧಿ ಅದ, ನಾ ಅದ. ಇದ್ರಾಗ ಮಣ್ಣದ, ಇದ್ರಾಗ ನೀರದ, ಇದ್ರಾಗ ಬೆಂಕಿ ಅದ, ಇದ್ರಾಗ ಗಾಳಿ ಅದ, ಇದ್ರಾಗ ಪೊಳ್ಳದ. ಸುಮ್ ಕುಂತೀರಂದ್ರೆ ಯಾರ ಗುರ್ತಿದ ಮನುಷ್ಯ ಬಂದಾನ, ಅವ ಎಷ್ಟು ಶಾಣೆ ಅದನ್ರಿ, ಎಷ್ಟು ಅಹಂಕಾರ ಹೇಳಂದ್ರೆ ಹೇಳ್ತೀರಿ. ಮಾಡಕ್ಕತ್ತಂದ್ರೆ ಹೇಳ್ತೀರಿ ನೀವು. ಏನು ಶಾಣೆ ಅದನ್ರಿ, ದಡ್ಡ ಅದನ್ರಿ, ಇವ ಗರ್ವಿ ಅದನ್ರಿ, ಇವ ಪ್ರೇಮಿ ಅದ. ನಿಮ್ಗೆ ಗೊತ್ತಾಗಲ್ಲ. ಕಾರ್ಯಾನುಮೇಯ ಅದಾವು, ಕಾಣಂಗಿಲ್ಲವು, ಪರಂತು ಅದಾವ. ಅದಕ್ಕೆ ಏನಪ್ಪ ಅಂದ್ರೆ ಮರಾಠಿ ಹೇಳ್ತಾರೆ, ಭಾಳ ಸುಂದರವಾಗಿ ಹೇಳ್ತಾರ. आणि जागतिये दशे स्वप्न लपाते असो नातरी अवसे चंद्र गूढ. ಶಾಸ್ತ್ರ ಹೇಳ್ತಾರೆ, ಎಚ್ಚರಾಗಿರಲಿ. ಎಚ್ಚರಿದ್ದೆ, ಎಲ್ಲರೂ ಎಚ್ಚರ ಇದೆ. ಆದರೆ ಪಾರ ಸ್ವಪ್ನ ಲಪಾತೆ. ಈ ಸ್ವಪ್ನ ಬೀಳ್ತಾವೇನು? ಇಲ್ಲ. ಈಗ ಸ್ವಪ್ನ ಇಲ್ಲಿಗೆ ಎಚ್ಚರದ ಕುಂತೀರಿ. ಯಾರೇ ಕನಸನ್ನು ಮಾಡ್ತಿರ್ಬೇಕು, ಆ ಮಾತು ಬೇರೆ. ಒಂದು ಎಚ್ಚರ ಇದೆ. ಸ್ವಪ್ನ ಎಕಡೆ ಬರ್ತದ? ಅಲ್ಲೇ ಅದ ರೀ, ನಿಮ್ಮ ಮಕ್ಕೋರಿ ಬರ್ತದ. ಅದು ಬಿಟ್ಟಿಲ್ಲ. ಆನೆ ಜಾಗೃತಿಯೇ ದಶೆ ಸ್ವಪ್ನ ಲಪಾತೆ ಅಸೋ. ನಿದ್ದೆ ಬರ್ತದೇನ್ರಿ? ನಿದ್ದೆ ಬಂದಕ್ರೆ ಎಚ್ಚರಾಗಿಲ್ಲ, ಎಚ್ಚರಿದ್ದಕ್ರೆ ನಿದ್ದೆ ಬರಂಗಿಲ್ಲ. ಸೀದಾ ಮಾತು. ಮತ್ತೆ ಎಲ್ಲಿದ್ದು ಬಂತದ ನಿದ್ದೆ? ಯಾವ ಊರಂದು ಬಂತು? ಅಲ್ಲೇ ಅದ ರೀ, ಅಲ್ಲೇ ಅದ, ಕಾಣಂಗಿಲ್ಲ ಅಷ್ಟೇ ಅದು. ನಿದ್ದೆ ಬಂತಂದ್ರೆ ಎಚ್ಚರ ಕಾಣಂಗಿಲ್ಲ, ಎಚ್ಚರ ಇತ್ತಂದ್ರೆ ನಿದ್ದೆ ಕಾಣಂಗಿಲ್ಲ. ಎಲ್ಲದ? ಇಲ್ಲೇ, ಇಲ್ಲೇ ಅದು, ಎರಡು ಇಲ್ಲೇ ಅದು. ಶಾಸ್ತ್ರ ಹೇಳ್ತದೇನಪ್ಪ ಅಂದ್ರೆ ಕೇಳಂಗಿಲ್ಲ. ಅಮಾವಾಸ್ಯೆ ದಿವಸ ಚಂದ್ರ ಕಾಣ್ತಾನೇನ್ರಿ? ಎಲ್ಲೋಗೇನ? ಹೋಗಿಲ್ಲ. ಹೋಗಿದ್ದಂದ್ರೆ ಬರ್ತಾನೆ ಕಡೆ. ಮತ್ತೆ ಅದಾನ, ಚಂದ್ರನೂ ಅದಾನ, ಅದನ್ನೂ ಅದಾನ. ಸೈನ್ಸ್ ಹೇಳ್ತಾ ಮುಚ್ಕೊಳ್ಳೋಣ ಅಷ್ಟೇ. ಚಂದ್ರ ಕಂಡ್ರೆ ಅಮಾಸೆ ಇರಂಗಿಲ್ಲ, ಅಮಾಸೆ ಕಂಡ್ರೆ ಚಂದ್ರ ಇರಂಗಿಲ್ಲ. ಹೋಗ್ಯಾರಲ್ಲಿ ಅಲ್ಲೇ ಅದಾರ ಅವರು. ಏನು ಚಂದ್ರ ಏನು ಹೋಗ್ಯಾನ? ಅಮೇರಿಕ ಹೋಗ್ಯಾನ ಮತ್ತು ಬರ್ತಾನೆ? ಇಲ್ಲ, ಚಂದ್ರನು ಅದಾನೆ, ಅಮಾಸೆನೂ ಎರಡು ಅದಾವ. ಚಂದ್ರ ಬಂದ ಅಂದ್ರೆ ಅಮಾಸೆ ಇರಂಗಿಲ್ಲ, ಅಮಾಸೆ ಬಂತಂದ್ರೆ ಚಂದ್ರ ಇರಂಗಿಲ್ಲ, ಅಲ್ಲೇ ಇರ್ತಾನೆ. ಹುಣ್ಣಿಮೆ ದಿವಸ ಚಂದ್ರ ಪ್ರಕಟ ಆಗ್ತಾನೆ.
ಸೂರ್ಯ ಎಲ್ಲಿ ಹೋಗ್ಯಾನ್ರಿ? ಅಲ್ಲೇ ನಾವು ಸೈನ್ಸ್ ಹೇಳ್ತದೆ. ಪರಂತು ಕಾಣಂಗಿಲ್ಲ, ಒಂದು ಬಂದ್ರೆ ಒಂದು ಕಾಣಂಗಿಲ್ಲ, ಅವು ಎಲ್ಲಿ ಹೋಗಂಗಿಲ್ಲ. ಹಂಗೆ ಅಹಂಕಾರ ಅದು ಎಲ್ಲಿ ಹೋಗಂಗಿಲ್ಲ. ಅದು ಬಡ್ಡಿ ಹಿಡಿದು ಬಂದದ್ದದ, ಪರಮಾತ್ಮದಿಂದ ಬಂದದ್ದದ. ಅದಕ್ಕೆ ಹೇಳ್ತಾರೆ ಅವನಪ್ಪ ಅಂತ ಕೇಳಿದ್ರೆ, ತಾರುಣ್ಯ ರಾಯೇ ಥೋಕಿ ನಾನಾ ಅಪ್ರೋಢ ಬಾಲಕಿ, ತಾರುಣ್ಯ ರಾಯೇ ಥೋಕಿ ಕಾನ ಫುಲ್ತಾ ಕಳಿಕಿ, ಏನಪ್ಪ ಆಮೋದ ಜೈಸ. ಈಗ ಹುಡುಗರದ ಎಷ್ಟು ಮಜಾ ಅದ ನೋಡ್ರಿ. ಹುಡುಗರು ದೊಡ್ಡರು ತರುಣ ಆಗ್ಯಾನ, ಎಲ್ಲಿದಾಗೇನು ಬಾಲಕನಾಗೇನಲ್ಲ. ಬಾಲಕನೊಳಗೆ ತಾರುಣ್ಯ, ತರುಣಿಯೊಳಗೆ ತಾರುಣ್ಯ ಅದ ಕಾಣಂಗಿಲ್ಲ. ಅದು ಮತ್ತು ಬಾಲಕನಿಲ್ಲ ತರುಣಿಯ ಲೆಕ್ಕ, ಬಾಲಕಿನ ತರುಣಿಯ ಲೆಕ್ಕ ನಾವು ಅದ ಕಾಣಂಗಿಲ್ಲ ಅಷ್ಟೇ. ಹ್ಯಾಂಗ ತಾರುಣ್ಯದಲ್ಲಿ ಬಾಲಕತ್ವ ಅದ, ಅದರಂತೆ ಅಹಂಕಾರ ಎಲ್ಲದರಗೂ ಅದ. ಎಳಿ ಇದ್ದಂಗೆ ಅಹಂಕಾರ ಇಲ್ಲೇ ಜಗತ್ತನೇ ತಯಾರು ಆಗೋದಿಲ್ಲ. ಅದು ತಿಳ್ಕೊಂಡು ಅದ ಅಂತ ಹೇಳ್ತಾರೆ. किंबहुना काष्टी वन्नी जेवी किरीटी तेवी प्रकृतियाचिया पोटी गौप्य असो आहे. ಹ್ಯಾಂಗ ಕಟ್ಟಿಗೆಗೆ ಬೆಂಕಿ ಅದ ಇಲ್ರಿ? ಕಟ್ಟಿಗೆಗೆ ಬೆಂಕಿ ಅದ ಇಲ್ಲ? ನಿಮ್ಮ ಮನೆ ಕಟ್ಟಿಗೆ ಅದ ಇಲ್ಲ? ಬೆಂಕಿ ಅದ ಇಲ್ಲ? ಉರಿ ಹತ್ತದ, ಉರಿ ಹತ್ತದ. ಕಟ್ಟಿಗೆಯಾಗ ಬೆಂಕಿ ಇದ್ದೇ ಇರ್ತದೆ, ತಿಳ್ಕೊರಿ ನೀವು. ಕಟ್ಟಿಗೆಯಾಗ ಬೆಂಕಿ ಅದ, ಪ್ರಕಟ ಆಗಿಲ್ಲ ಅಷ್ಟೇ. ಅದು ಆ ಪ್ರಕಟ ಆಗಿಲ್ಲ ಅಂತ ಕಟ್ಟಿಗೆ ಜಂತಿ ಹಾಕಿದ್ದೇವೆ ನಾವು. ಯಾರು ಸಾಯಕ್ಕೆ ಹಾಕೋತಾರೆ. ಪರಂತು ಕಟ್ಟಿಗೆಯಾಗ ಬೆಂಕಿ ಅದ, ತಿಕ್ಕ್ರಿ ಬೆಂಕಿ ಹೊರಗೆ ಬರ್ತದೆ. ಕಲ್ಲಾಗ ಬೆಂಕಿ ಅದ, ಹೊಡೀರಿ ಬೆಂಕಿ ಬರ್ತದೆ. ಬೆಂಕಿ ಇದ್ದೇ ಕಟ್ಟಿಗಿಲ್ಲ, ಆದರೆ ಕಟ್ಟಿಗೆಯಾಗಿ ಬೆಂಕಿ ಕಾಣಂಗಿಲ್ಲ. ಹಂಗೆ ಜಗತ್ತಿನೊಳಗೆ ಎಲ್ಲ ಕಡೆ ನಾ ಅನ್ನು ತುಂಬ್ಯದಂತಾರ ಭಾಗವತ್ಕಾರ. ಎಲ್ಲ ಕಡೆ ನಾ ಅನ್ನೋದೇ ಇಲ್ಲ, ಬಿಟ್ಟಿಲ್ಲ. ಆ ನಾ ದುಃಖ ಯಾಕೆ ಕೊಡ್ತದೆ? ಯಾರಿಗೆ ದುಃಖ ಕೊಡಂಗಿಲ್ಲ? ಅದು ಸಮಸ್ಯೆ ವಿಚಾರ ಮಾಡಕ್ಕೆ ಹೇಳಕತ್ತಾರ ಮಹಾತ್ಮರು. ಅದನ್ನು ವಿಚಾರ ಮಾಡಬೇಕು. ನಾ ಇಲ್ಲದೆ ಇರಕ್ಕೆ ಬರಂಗಿಲ್ಲ, ಇರ್ತಾನೆ. ಯಾರೇ ಕೇಳಿದ್ರು ಸ್ವಾಮಿಗಳ ನೀವು ಯಾರಂದ್ರೆ, ನಾವು ಸ್ವಾಮಿಗಳ ಅಂತ ಇಟ್ಟರೆ ಹೇಳ್ತಾನೆ ಇಲ್ಲ. ನಾ ಕಚ್ಚಿದ್ದೆ ಅಂತಾನೆ, ಏನು ಹೇಳಬೇಕಲ್ಲ. ನಾ ಯಾರಿದ್ದೀರಿ? ನಾ ಹೆಣ್ಮಗಳಿದ್ದೀನಿ. ನಾ ಯಾರು ಗಂಡು ಮಗಿದ್ದೀನಿ ಅಂತೀರಿ? ಇದಕ್ಕೆ ವ್ಯವಹಾರ ನಡೆಯಂಗಿಲ್ಲ, ವ್ಯವಹಾರ ನಡೆಯಂಗಿಲ್ಲ ಮನುಷ್ಯನಿಗೆ. ಪರಂತು ನಾ ಇದು ಕೆಟ್ಟಿಲ್ಲ, ಅದಕ್ಕೊಂದು ಸೀಮಾ ಅದ, ಅದು ದಾಟಿ ಬರಬಾರ್ದು. ಬೆಂಕಿ ಒಲೆಗೆ ಉರಿಬೇಕು, ಅಡಿಗೆ ಬೆಂಕಿದೆ ಅಡಿಗೆ ಆಗಂಗಿಲ್ಲ. ಪರಂತು ಆ ಬೆಂಕಿ ಒಲೆ ಅಂದು ಹೊರಗೆ ಬಂದು ಮನೆಗೆ ಹತ್ಕೋತು ಅಂದ್ರೆ ನಾವು ಯಾರೂ ಉಳಿಯಂಗಿಲ್ಲ. ಅಹಂಕಾರ ಹಂಗೆ ಅದು, ಬೆಂಕಿ ಇದ್ದಂಗೆ ಅದ. ಅದರಿಂದ ಬಹಳ ಅನುಕೂಲ ಅದ. ಅದರಿಂದ ಅಡುಗೆ ಮಾಡ್ಕೋರಿ, ಕಾಸ್ಕೋರಿ. ಅದರಿಂದ ಏನಪ್ಪ ಅಂತಂದ್ರೆ ಏನು ಬೇಕಾದ ಮಾಡ್ಕೋರಿ, ಚಲೋ ಹಾಕ. ಪರಂತು ಅದು ಜಗ ಎಲ್ಲಿದೆ ಅಲ್ಲೇ ಇರೋದು. ಹೌದಾ? ಈ ವಾಯರ್ದಾಗ ಅದ ಕರೆಂಟು, ಅಲ್ಲಿದ್ದರೆ ಚಂದ. ಅದು ಬಿಟ್ಟು ನಿಮ್ಮ ಮೈಯಾಗ ಬಂತಂದ್ರೆ ವಾಯರಾಗಿದ್ದ ಚಲೋ. ಅದು ಬಿಟ್ಟು ನಮ್ಮ ಮಂತೆಗೆ ಬಂತ ನಮ್ಮ ಜೀವ ತಗೋತದ. ಹಾಗೆ ಜಗತ್ತಿನೊಳಗೆ ಅಹಂಕಾರ ಅಭಿಮಾನ ಅನ್ನೋದು ಏನದ, ಅದು ಇಲ್ಲದೆ ಪ್ರಪಂಚ ನಡೆಯಂಗನೇ ಇಲ್ಲ. ನಾ ಬರ್ತೀನಿ ರೀ, ನಾ ಹೋಗ್ತೀನಿ ರೀ, ನಾ ಮುಣ್ತೀನಿ ರೀ, ನಾ ತಿಂತೀನಿ ರೀ, ನಾ ಆಫೀಸ ಅದು ವ್ಯವಹಾರ ಹೆಂಗೆ ಮಾಡ್ತೀವಿ? ಪರಂತು ಅದಕ್ಕೆ ಸೀಮಾ ಅದ. ಅದು ದಾಟಿತು ಅಂತ ಕೇಳಿದರೆ ಮನುಷ್ಯನಿಗೆ ಏನಪ್ಪ ಅಂತ ದುಃಖ ಮಾಡ್ತದೆ, ಕಷ್ಟ ಕೊಡ್ತದೆ. ಅದಕ್ಕೆ ಮಹಾನುಭಾವರು ಹೇಳೋದು ಎಲ್ಲ ಅಭಿಮಾನ ಭಾಳ ಅದ. ದೇಹ ಅಭಿಮಾನ, ಧನದ ಅಭಿಮಾನ, ರೂಪದ ಅಭಿಮಾನ, ಅಧಿಕಾರದ ಅಭಿಮಾನ, ವಿದ್ಯೆ ಅಭಿಮಾನ. ಒಂದಿಲ್ಲದೆ ಭಾಳ ಅದಾವ, ಭಾಳ ಅದಾವ. ಶಾಸ್ತ್ರ ಹೇಳ್ತದೆ
ಒಂದು ವೇಳೆ ಅದು ಅಭಿಮಾನ ಬಂತು ಅಂದ್ರೆ ನೀ ಶ್ರೀಮಂತ ಇರು, ನೀ ರೂಪವಂತ ಇರು, ನೀ ಏನೇ ಇರು, ನಿನ್ನ ಹಾಳು ಮಾಡ್ತವೆ. ಮರಾಠಿ ಭಾಳ ಚಂದ ಹೇಳು, ಸುಂದರಿ ಸುಕುಮಾರಿ ಸಾಜರಿ ಊಟಿ ಕುಷ್ಠತಾ ತಿಳಭರಿ ಜಾಲಿಯ ತೀನೆ ಕೋಣಿ ನವರಿ ವರಿ ವರಿ ದಿಸತಾ ಹಿ. ಏಕನಾಥ್ ಭಾಳ ಭಾಳ ಸುಂದರ ಮನುಷ್ಯ ಅದ, ಭಾಳ ಸುಂದರ ಅದ, ಶ್ರೀಮಂತ ಅದ, ಸುಂದರ ಅದ, ಹುಡುಗಿ ಭಾಳ ಸುಂದರ ಅದ. ಆದರೆ ತುಟಿ ಮೇಲೆ ಮುಗಿನ ಮೇಲೆ ಸ್ವಲ್ಪ ಬಿಳುಪಾಗ್ಯದ. ಮದುವೆ ಮಾಡ್ಕೋತಾರೇನ್ರಿ? ಸುಂದರಿ ಸುಕುಮಾರಿ, ಅತ್ಯಂತ ಸಾಜರಿ, ಸುಂದರ ಅದ, ನೋಡಕ್ ಸುಂದರ ಅದ, ಮಾತ್ನಾಗ ಸುಂದರ, ಎಲ್ಲ ಚಲೋ ಅದ. ಪರಂತು ತಿಳಭರಿ, ಒಂದು ಎಳ್ಳು ಕಾಳಿ ನಟ್ಟು ಬಿಳುಪ್ ಆಗಿತ್ತು ಅಂದ್ರೆ ಹ್ಯಾಂಗ ಆಕಿ ತಿರಸ್ಕಾರ ಮಾಡ್ತಾರೆ, ಮದುವೆ ಆಗೋದಿಲ್ಲ. ಹಂಗೆ ಪರಮಾತ್ಮನು ಕೂಡ ನಿನ್ನ ಹಂತ್ಯಾಕ ಒಂದು ಧನದ್ದರೆ, ರೂಪದ್ದರೆ, ಅಧಿಕಾರದರೆ ಒಂದಿಟ್ಟೆ, ಎದರದರೆ ಒಂದಿಟ್ಟರೆ ನಾ ಅನ್ನೋದಿತ್ತು ಅಂದ್ರೆ ನಿನ್ನ ತಗೊಳಂಗಿಲ್ಲ, ಪರಮಾತ್ಮ ವಾಪಸ್ ಮಾಡ್ತಾನೆ, ಕರ್ಕೊಳಂಗಿಲ್ಲ. ಹೆಂಗದ ನೋಡ್ರಿ, ಮರಾಠ ಹೇಳ್ತಾಳೆ. ಅದಕ್ಕೆ ಏನಪ್ಪ, ಮನುಷ್ಯ ಏನು ಮಾಡಿದ್ರೆ ಎಲ್ಲ ವ್ಯರ್ಥ ಆಗ್ತದೆ. ಅಹಂತ ಗುಣೆ ಸರ್ವಹಿ ದುಃಖ ಹೋತೆ, ಮುಖಿ ಬೋಲಿಲೆ ಜ್ಞಾನತೆ ವ್ಯರ್ಥ ಜಾತೆ. ಮನುಷ್ಯ ನೀ ಸಾವುಕಾರ ಇದ್ದಿ, ನಾನು ಸಾವುಕಾರ ಅಂದೆ ಅಂದ್ರೆ ಹಾಳಾಯ್ತು. ಭಾಳ ಚಂದಿದ್ದಿ, ನನ್ನ ಸುಂದರ ಯಾರು ಇಲ್ಲ ಅಂದ್ರೆ ಹಾಳಾಯ್ತು. ನೀ ಭಾಳ ಶಾಣೆ ಇದ್ದಿ, ನನ್ನಂಥ ಬುದ್ಧಿವಂತ ಯಾರು ಇಲ್ಲ ಅಂದ್ರೆ ಹಾಳಾಯ್ತು, ನಿಂದು ಹಾಳಾಯ್ತು. ಅದು ಹಾಳು ಮಾಡ್ತದೆ. ಅದಕ್ಕೆ ಮಹಾತ್ಮರು ಶ್ರೀಮಂತಿಕಿರಲಿ ಐಶ್ವರ್ಯ ಇರಲಿ ಏನೋ ಇದ್ದೇನಪ್ಪ ಅಂತ ಕೇಳಿದ್ರೆ ಮನುಷ್ಯನಿಗೆ ನಾ ಅನ್ನೋದು ಬಿಡಬೇಕು, ನಾ ಅನ್ನೋದು ಬಿಡಬೇಕು ಅಂತ ಮಹಾತ್ಮರು ಹೇಳ್ತಾರೆ. ಯಾಕೆ? ನಾ ಅನ್ನೋದು ಮನುಷ್ಯನಿಗೆ ಎಂದೂ ಸುಖ ಕೊಡೋಂಗಿಲ್ಲ. ಅದಕ್ಕೆ ಅದು ಮೊದಲು ಬಿಟ್ಟು ಬಿಡ್ರಿ, ಬಿಟ್ಟು ಆಮೇಲೆ ಏನಾರ ಮಾಡ್ರಿ ಅಂತಾರೆ. ಎಲ್ಲಕ್ಕಿಂತ ಫಸ್ಟ್ ನಾನು ನಿಮಗೆ ಹೇಳ್ತೇನೆ ಇದ್ರದ್ದು. ಮತ್ತು ವಿಚಾರ ಮಾಡೋ ರೊಕ್ಕದ್ದು ಅಭಿಮಾನ, ಶೌರ್ಯ ಅಭಿಮಾನ, ಬುದ್ಧಿ ಅಭಿಮಾನ, ದಾನದ ಅಭಿಮಾನ ಮೊದಲು ಇದ್ರು. ಇದು ಹಿಡ್ಕೊಂಡೇ ರೊಕ್ಕ ಗಳಿಸ್ತೇವೆ, ಇದಕ್ಕನ ಹೆಣ್ತಿ ಬೇಕು, ಇದಕ್ಕನ ಗಂಡು ಬೇಕು, ಇದಕ್ಕನ ರೊಕ್ಕ ಬೇಕು, ಇದಕ್ಕನ ರೂಪಾಯಿ ಬೇಕು. ಮೊದಲು ಇದರ ಅಭಿಮಾನ ಬಿಡಬೇಕು. ನನ್ನಂಥ ಸುಂದರ ಯಾರು ಇಲ್ಲ. ನನ್ನಂತ ಏನಪ್ಪ ಅಂತ ಕೇಳಿದರೆ ಬಲವಂತ ಯಾರೂ ಇಲ್ಲ. ದೇಹಾಭಿಮಾನ ಅಂತ ಶಾಸ್ತ್ರ ಅಭಿಮಾನ ಬಿಡಬೇಕು. ಏನದು ಇದಕ್ಕೆ ಶರಣ ಬೆಳೆದು ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಸುಡಲಿ ದೇಹವ. ಇದ್ರ ಯಾವುದರ ಚಲೋ ಸಾಮಾನು ಒಂದರ ಅದಾವ್ರಿ. ಮ್ಯಾಲ ಚಂದ ಇಟ್ಟು ಕೆಂಪ ಕರ್ಗ ಇಟ್ಟು ತೊಗಲು ಹಚ್ಚಾಣ ತಿಳ್ಕೊಂಡು ಚಂದ ಕಾಣುತ್ತೆ. ಯದಂತರ ಸರ್ವಸ್ತದೇವ ಭವಿಷ್ಯಾತ್. ಈಗ ಯಾವಾಗಾರ ಅರ್ಬಿ ಕಳಿ ಟೈಮಕ್ಕೆ ಕೂಸ ಹಂಗೆ ಬನ್ಯಕ್ಕೆ ಉಲ್ಟಾ ಹಾಕವದು, ಉಲ್ಟಾ ಉಲ್ಟಾ. ಇದೇನದ ಇದಕ್ಕೆ ಉಲ್ಟಾ ಮಾಡಿ ನೋಡ್ರಿ. ಈ ಮ್ಯಾಲಿನ ಕೆಂಪ ಕರಗೇನ ಚರ್ಮದಲ್ಲ, ಇದು ಒಳಗೆ ಮಾಡ್ರಿ, ಒಳಗಿಂದ ಹೊರಗೆ ಮಾಡಿರಿ. ಎಷ್ಟು ಚಂದ ಮಾಲದ ನೋಡ್ರಿ ಒಳಗೆ. ಇದು ಮುಚ್ಚದ ಮೇಲೆ ಚಂದ ಹಾಕ್ಯಾರ, ಮ್ಯಾಲ ಚಂದ ಹಾಕ್ಯಾರ. ಅದು ಭಾಳ ಚಲೋ ಅನ್ನಿಸ್ತದೆ. ಹಳಸು ಸಾಮಾನು ಎಲ್ಲ ಕೂಡಿಸಿ ಮುಂದೆ ತಾಳಿಪಟ್ಟಿ ಮಾಡಿದ್ರೆ ಹೊಡೆದೇ ಹೊಡಿತಾವೆ. ಏನಂತಾರೆ ತಾಳಿಪಟ್ಟಿ ಅಂತಾರೆ. ಏನು ಚಲೋ ಸಾಮಾನು ಒಂದು ಇರಂಗಿಲ್ಲ. ಹಳಸು ನಿನ್ನಿನ ಬ್ಯಾಳಿ ನಿನ್ನಿಂದ ಎಲ್ಲ ಕೂಡಿಸಿ ಇಟ್ಟು ಉಳ್ಳಾಗಡ್ಡಿ ಎಣ್ಣೆ ಹಾಕಿದ್ರಂದ್ರೆ ಗಪ 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 ತಿಂತಾರೆ. ಒಂದ್ರ ಚಲೋದೊಳಗೆ ಹಂಗೆ ಇದು ಒಗ್ಗರಣೆ ಕೊಟ್ಟರೆ ಹಳಸು ಸಾಮಾನು ಇದ್ದಂಗೆ ಅದ ಇದು ಶರೀರ. ಇದು ಹಿಂಗೆ ಮುಚ್ಚ ತಿಳ್ಕೊಂಡು ಚಂದ ಹಿಂಗೆ ಮಾಡಿರಿ, ಬನ್ನೇನು ಹೆಂಗೆ ಉಲ್ಟಾ ಆಗ್ತದೆ ಹಂಗೆ ಮಾಡಿರಿ. ಎಂತೆಂದು ಸಾಮಾನು ಅದಾವ್ರಿ ಒಳಗೆ. ಸದಾ ನಿಮ್ಮ ಕೈ ಬಡಿಗಿಡ್ಕೊಂಡು ತಿರುಗಾಡ್ಬೇಕು. ಯಾಕೆ ನಾಯಿ ಬೆನ್ನು ಹತ್ತವ ನಿಮ್ಗೆ. ಯಾಕೆ ಒಳಗಿಂದ ಮಾಂಸ, ಎಲ್ವ, ರಕ್ತ ಹಿಂಗೆ ಮಾಡ್ರಿ. ಬನಿಯನ ಕೂಸು ಹಿಂಗೆ ಮಾಡೋದಕ್ಕೆ ಹೆಂಗೆ ಮಾಡ್ತಿರಲ್ಲ ಹಂಗೆ ಮಾಡಿ ನೋಡ್ರಿ. ಒಳಗೆ ಏನದಾವ ಅವೆಲ್ಲ ಚಂದ ಮ್ಯಾಲ ಮುಚ್ಚ್ಯಾರ.
ಕೆಂಪು ಚರ್ಮ, ಬಿಳಿ ಚರ್ಮ ಎಲ್ಲ ಹೊಚ್ಚಾರ ತಿಳ್ಕೊಂಡು ಎಷ್ಟು ಸುಂದರ ರೀ, ಎಷ್ಟು ಚಂದ ಅದಾರ ಅಂತಾರೆ. ಚಂದ ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಸುಡಲಿ ದೇಹವ. ದೇಹದ ಮೇಲೆ ಪ್ರೀತಿ ಇರೋ ಎಷ್ಟು ಮಾಡೋಕೆ ಅಷ್ಟೇ ಇರ್ಬೇಕು, ಅದ್ರ ಮೇಲೆ ಅದಕ್ಕೆ ಏನು ಇದಕ್ಕೆ ವ್ಯವಸ್ಥೆ ಮಾಡಕ್ಕನ ಎಷ್ಟೋ ರೊಕ್ಕ ಹೋತಾವ. ಏನೇನು ಬಂದವಲ್ಲ ಸಾಮಾನು, ಹಲ್ಲಿಗೆ ಹಚ್ಚು ಬ್ಯಾರೆ, ಕಣ್ಣಿಗೆ ಹಚ್ಚು ಬ್ಯಾರೆ, ಬಾಯಿಗೆ ಹಚ್ಚು ಬ್ಯಾರೆ, ಮಾರಿಗೆ ಹಚ್ಚು ಬ್ಯಾರೆ. ಅಯ್ಯೋ ಎಷ್ಟು ಬಂದವ್ರಿ. ಮತ್ತೆ ಮಕ್ಕೊಂಡು ಹೇಳ್ರಿ ಮತ್ತೆ ಹ್ಯಾಂಗಿದ್ದಾಗೆ ಇರ್ತಾರೆ. ಬೇಕಾಟ ಹಚ್ಚರಿ ಮತ್ತೆ ಹೆಂಗಿದ್ದಂಗೆ ಈ ಕಡೆ ಜೊಲ್ಲಿ ಕಡೆ, ಈ ಕಡೆ ಪಿಚ್ಚು ಕಡೆ, ಈ ಕಡೆ ಸುಂಬಳಿ ಕಡೆ ಮಾತ ರೆಡಿ. ನೀ ಬೇಕಾಟಿ ವ್ಯವಸ್ಥೆ ಮಾಡು, ಇದು ಹ್ಯಾಂಗಿರ್ಬೇಕು ಹಂಗೆ ಇರ್ತದೆ, ಏನಾಗೋದಿಲ್ಲ. ಇದ್ರ ಮೇಲೆ ನಾ ಕೆಂಪಿದ್ದೀನಿ, ನಾ ಎರಡು ಚಂದ ಇದ್ದೀನಿ, ನಾ ಎರಡು ರೂಪ ಒಂದು ಅಭಿಮಾನ ಮಾಡ್ತಲ್ಲ. ಎಂಥ ಮೂರ್ಖಿದ್ಯೋ ಮನುಷ್ಯ ಅಂತ, ಎಂಥ ಮೂರ್ಖಿದ್ದಿ. ಎಲ್ಲಿ ತನಕ ಈ ದೇಹ ನಾ ಸುಂದರ, ನಾ ಚಂದ ಅಂತ ನೀವು ಎಲ್ಲಿ ತನಕ ಬಿಡಂಗಿಲ್ಲ, ಅಲ್ಲಿ ತನಕ ಪರಮಾತ್ಮನ ಕೃಪಾ ಆಗುವುದಿಲ್ಲ, ಶಾಂತಿ ಸಿಗುವುದಿಲ್ಲ. ಬಹಳ ಚಂದ ಉದಾಹರಣೆ ಕೊಟ್ಟರು. ಸೂರಾಚೆ ಶಸ್ತ್ರ, ಕೃಪಣಾಚೆ ಧನ, ವಿಧ್ವಂಸಲೆಯ ಪ್ರಾಣ ಹಾತಾನೆ. ಸೂರನ ಕೈಯಂದು, ಯೋಧನ ಕೈಯಂದು ಬಂದೂಕ ತಲವಾರ್ ತಗೋಬೇಕಂದ್ರೆ ಕೊಡ್ತಾನೆ ಅವ, ಸಾಹಿತ್ಯಕ ಕೊಡಂಗಿಲ್ಲ ಅವ, ಅವನ ಪ್ರಾಣ ಹೋಗಕ್ಕೆ ತಗೋಬೇಕು. ಸೂರಾಚೇತೆ ಶಸ್ತ್ರ, ಕೃಪಣಾಚೇ ಧನ. ಕೃಪಣ ಮನುಷ್ಯ ಅವನ ಕೈಯ ರೊಕ್ಕ ಕೊಡಂಗಿಲ್ಲ, ಸಾಯ್ತಾನ ಕೈ ರೊಕ್ಕ ಕೊಡಂಗಿಲ್ಲ ಅವ, ಹಂಗೆ ಇಟ್ಕೊಂಡೇ ಸಾಯ್ತಾನೆ, ಇಟ್ಕೊಂಡೇ ಸಾಯ್ತಾನೆ. ದೊಡ್ಡ ಸಾಹುಕಾರ, ಭಾಳ ಬಂಗಾರ ಮೇಲೆ ಜೀವ, ನೆಲ್ದಾಗ ಒಂದು ಮನೆ ಮಾಡಿದ್ದಂತೆ, ಯಾರಿಗೆ ಗೊತ್ತಿತ್ತಿಲ್ಲ, ಯಾರಿಗೆ ಮಕ್ಕಳಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ. ರಾತ್ರಿ ಹೋಗ್ತಿದಂತವ, ಎಲ್ಲರ ಮುಖಂಡ ಮೇಲೆ ಹೋಗಿ ಎಣಸೋದು ಇಡುದು, ಎಣಸೋದು ಇಡುದು. ಏನು ಮಾಡ್ತಾನ ನಪುಂಸಕ ಮನುಷ್ಯ? ಹೆಂಡತಿ ಮಾಡ್ಕೊಂಡ್ರೆ ಏನು ಮಾಡ್ತಾನ? ಮುಡ್ತಾನ ಅಷ್ಟೇ, ಮತ್ತೇನು ಮಾಡ್ತಾನ? ರೋಗಿ ಮನುಷ್ಯನ ಮುಂದೆ, ನೀವು ಡಯಾಬಿಟೀಸ್ ಮನುಷ್ಯನ ಮುಂದೆ ನೀವು ಖೀರ್ ತಂದಿಟ್ರಿ ನೋಡ್ತಾನೆ ಅಷ್ಟೇ, ಮತ್ತೇನು ಮಾಡ್ತಾನೆ? ಸಾಯ್ತಾನೆ ಕುಡಿದು. ಲೋಭಿ ಮನುಷ್ಯ ದಿನ ರೊಕ್ಕ ಎಣಸವ, ಬಂಗಾರ ಎಣಸವ, ಯಾರಿಗೆ ಹೇಳಿದ್ದಿಲ್ಲ. ಕೆಳಗಿನ ಕೋಲಿ, ಮಕ್ಕಳಿಗಿಲ್ಲ, ಹೆಂಡತಿಗಿಲ್ಲ, ಯಾರಿಲ್ಲ. ದಿನ ರಾತ್ರಿ ಹೋಗವ, ಎಣಸವ, ನೋಡವ, ಇಡವ, ಬರವ. ಇಡೀ ವಯಸ್ಸು 60-70 ವರ್ಷ ಗಳಿಸ್ದ. ಯಾರಿಗೆ ಗೊತ್ತಿಲ್ಲ ನೆಲಮನೆ, ಮಕ್ಕಳಿಗೆ ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಿಲ್ಲ. ತಾನು ಖೋಲ್ಯಾಗನೆ ನನ್ನ ಬಾಯಿ ಒಳಗೆ ಕೆಳಗಿಳಿದು ಮಾಡಿದ್ದ, ಮ್ಯಾಲ ಹಮೇಶ ಮ್ಯಾಟ್ ಹಾಕೊಂಡು ಇರ್ತದೆ, ಯಾರಿಗೆ ಗೊತ್ತಿಲ್ಲ. ರಾತ್ರಿ ಹೋಗವ, ತಾನೇ ಎಣಸವ, ತಾನೇ ಇಳವ, ಬರವ. ವಯಸ್ಸಾಗಿತ್ತು, ಎಲ್ಲ ಕಡೆ ಬಂಗಾರ ಮಾಡಿದ್ದ. ಒಮ್ಮ ಎಣಸಾಕ ಹೋದ, ಒಳಗೆ ಹೋದ, ಬಂಗಾರ ಕೈ ಹಿಡ್ದ. ಎಷ್ಟು ಬಂಗಾರ ಗಳಿಸಿನಪ್ಪ, ಇಷ್ಟೆಲ್ಲ ಬಂಗಾರ ಹಿಡ್ಕೊಂಡ. ನೋಡಿ ಅದನ್ನ ಇಟ್ಟು ಮ್ಯಾಲ ಬರ್ಬೇಕಂತಾನ, ಅದು ಯಾರಿಗೆ ಗೊತ್ತಿಲ್ಲ. ಅದು ಹಿಂಗೆ ದಡಗನೆ ಬಾಗಿಲು ಮುಚ್ಕೋತು, ತೆರೆಯಕ್ಕೆ ಬರೋದಂಗಾಯ್ತು ಇವನಿಗೆ. ಏನು ಮಾಡ್ದ ತೆರೆಯಕ್ಕೆ ಬರೋದು ಹೆಂಗೆ ಮಾಡ್ಬೇಕು ತಿಳ್ಕೊಂಡು ಕೈಯಾಗ ಹಿಡ್ಕೊಂಡು, ಹಾಗೆ ಬಂಗಾರ ಕೈಯಾಗ ಹಿಡ್ಕೊಂಡ. ಕೆಲವರು ಬಂಗಾರ ಕೈಯಾಗ ಹಿಡ್ದಾನ, ಕಣ್ಣಿಗೆಲ್ಲ ಬಂಗಾರದ. ಎಷ್ಟು ದಿನ ಇರ್ತಾನೆ ಹಾಗೆ, ಸತ್ತ ಹಿಡ್ಕೊಂಡು. ಮಕ್ಕಳು ನಮ್ಮ ಬಾಬಾ ಯಾಕಡೆ ಹೋದ, ಏನಾಯ್ತು, ಏನು ಸುದ್ದಿ ಆಯ್ತು ಇಟ್ಕೊಂಡು ಮತ್ತು ಮರಿತಾರೆ. ಎಷ್ಟು ಜನ ಮಾಡ್ತಾರೆ, ಮರಿತಾರೆ. ಮುಂದೆ ಅವ್ರೇನಪ್ಪ ಅಂತ ಕೇಳಿ ವಿಚಾರ ಮಾಡಿದ್ರು. ಈ ಹಳಿ ಮನೆ, ಅವನ ಮನೆ ಸರಿ ಇಟ್ಟಿದ್ದಿಲ್ಲ, ಹಳಿ ಮನೆ ಚಲೋ ಮನೆ ಕಟ್ಟೋನು ಅಂತ ಆ ಮನೆ ಮಾರಿದ್ರು. ಮಾರಿ ಬೇರೆ ಕಡೆ ಹೋದ್ರು. ಅವರು
ಯಾರು ತೊಗೊಂಡವ್ರಿದ್ರು ಅವರು ಬಂದರು. ಬಂದ ಬಳಿಕ ಈ ಮನೆ ಕಡೆ ಹೊಸ ಮನೆ ಕಟ್ಟಿಸ್ಬೇಕಂತ ಅವ್ರ ತಲೆಯಾಗ ಬಂದು ನೋಡ್ತಾರೆ. ಅಯ್ಯೋ ಅಯ್ಯೋ ನೆಲಮನೆ ಕಾಣ್ತಾ ಇರೋ ತಿಳ್ಕೊಂಡ್ಕಿಂದ ನೆಲಮನೆಗೆ ಒಳಗೆ ಇಳಿತಾರೆ. ನೋಡಿದ್ರೆ ಎಲ್ಲ ಕಡೆ ಬಂಗಾರ. ಭಾಳ ಆನಂದ ಆಯ್ತು, ಭಾಳ ಚಲೋ ತಿಳ್ಕೊಂಡು ಅಂತೂ ಆವಾಗ ಆ ಹೆಣ ಮಾತಾಡ್ತದೆ, ನಾನು ಬಂದಿದ್ದೆ ನಿನ್ನಂಗೆ, ನೀನು ಆಗ್ತಿ ನನ್ನಂಗೆ. ನಾನು ಈ ಬಂಗಾರ ನೋಡೇ ಬಂದೀನಿ, ಹಿಂಗಾಗಿನಿ, ನೀನು ಇದು ಬೇರೆದೆ, ನೀನು ಆಗ್ತಿ ನನ್ನಂಗೆ, ನೀನು ಹೆಣನೇ ಆಗ್ತಿ ಅಂತ ಹೇಳ್ತಂತ. ಜಗತ್ತಿನೊಳಗೆ ಯಾವ ಬರ್ತಕ್ಕಂಥ ವಸ್ತು ಅಲ್ರಿ, ಇದು ಪಕ್ಕ ತಿಳ್ಕೊರಿ. ಅದ್ರ ಅಭಿಮಾನ ಸುಮ್ಮನೆ ಮಾಡ್ತೇನೆ, ಅಭಿಮಾನ ಮಾಡೇ ಮಾಡ್ತೇವೆ. ಯಾರ ಜೊತೆಗೆ ಬಂದಾರೆ, ಕಡೆಗೆ ಎಲ್ಲರೂ ಹೆಣ ಆಗಿ ಕುಂತಾರೆ ಗಾಡಿಗೆ. ಯಾರ ಜೊತೆಗೆ ಬರ್ತದೆ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ಶರೀರಕ್ಕೆ ಏನಪ್ಪ ಅಂದ್ರೆ ಸೂರಾಚೆ ಶಸ್ತ್ರ, ಕೃಪಣಾಚೆ ಧನ. ಯಾವ ವೀರ ಯೋದ್ಧ ಅದಾನ ಅವನು ಸಾಯುತ್ತಕ ಕೈಯಂತ ತಲವಾರು ಬಿಡಂಗಿಲ್ಲ. ಸತ್ತು ಹೆಣ ಆದ ಬಳಕೆ ತಗೋಬೇಕು ನೀವು, ಎಲ್ಲಾಕ ತಗೊಳಕ್ಕೆ ಬರಂಗಿಲ್ಲ. ಸಾಯುತ್ತಕ ಅವನು ಸತ್ತರೆ ಅವನ ತಲವಾರು ನಿಮ್ಮ ಕೈಯಾಗ ಸಿಗ್ತದೆ. ಹಂಗೆ ಕೃಪಣ ಜಿಪುಣ ಮನುಷ್ಯ ಅವ ಸತ್ತಕ್ಕರೆ ಇನ್ನೊಬ್ರ ಕೈಗೆ ಬರ್ತದೆ. ಅರ್ಥಕ್ಕೆ ಅವ ಕೊಡಂಗಿಲ್ಲ. ಅವ ಕೃಪಣಾಚೆ ಧನ, ಶೂರಾಚೆ ಶಸ್ತ್ರ. ಶೂರನ ಕೈಯನ ಶಸ್ತ್ರ, ಯೋದ್ಧನ ಕೈಯಂದು ತಲವಾರ, ಕೃಪಣನ ಹಂತ್ಯಾಗ ಧನ. ಇವು ಸಾಯುತಕ ಏನಪ್ಪ ಅಂದ್ರೆ ಮತ್ತೊಬ್ರಿಗೆ ಕೊಡಕ್ಕೆ ಬಿಡಂಗಿಲ್ಲ. ಗಜಮಾಥಾಚಿ ಮೋತಿ, ನಾಗಾಚೆ ಫಣ ರತ್ನ. ಆನೆ ತಲೆಯಾಗ ಮಣಿ ಇರ್ತದಂತರಿ. ಎಲ್ಲ ಆನೆ ಅಲ್ಲ, ಯಾವುದು ಮದೋನ್ಮತ್ತ ಗಜ ಇರ್ತದೆ, ಆ ಗಜ ಅಲ್ಲಿ ಆ ರಕ್ತ ಬಹು ದಿವಸ ಇದ್ದು 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 ಅದು ಮಣಿ ಆಗ್ತದಂತ, ರತ್ನ. ಯಾರು ತಗೋತೀರಪ್ಪ? ಜೀವಂತ ಆನೆ ಇದ್ದ ಕಾಲಕ್ಕೆ ತಗೊಳಕ್ ಬರ್ತದೆ. ಗಜಮಾತಾಚಿ ಮೋತಿ. ಆನೆ ತೆಲೆಂದು ರತ್ನ ಸಾಯುತಕ್ಕ ಕೈ ಹಚ್ಕೊಡಂಗ. ನೀ ಅಲ್ಲಿ ಹೋದ್ರೆ ನಿನ್ನ ಕಾಲಾಗ ತೊಳೆದುಕೊಂಡು ಬಿಡ್ತದೆ. ಆ ಸತ್ತ ಮೇಲೆ ಅದನ್ನು ನೀ ತಗೋಬೇಕು. ಇನ್ನೊಂದು ನಮ್ಮ ಶಾಸ್ತ್ರ ಹೇಳ್ತಾರೆ, ಸರ್ಪಾಚೆ ಮಣಿ. ನಾಗರ ಹಾವ ಸುಮಾರು ತನ್ನ ಜೀವನದೊಳಗೆ ಯಾರಿಗೆ ಕಚ್ಚಲಿಲ್ಲ ಅಂದ್ರೆ ಆ ವಿಷ ರತ್ನಕ್ಕ, ವಿಷ ರತ್ನಕ್ಕ. ಹಿಂದಕಿನ ಕಾಲಕ್ಕೆ ಎಲ್ಲ ರಾಜರು ಮಂತ್ರಿಗಳು ತಮ್ಮ ಮಂತ್ಯಕ್ಕೆ ರತ್ನ ಇಟ್ಕೋತಿರು. ಪರರ ಕೈಯ ಸಿಕ್ಕೇವೆ ಅಂದ್ರೆ ಪಟ್ನ ನುಂಗಿ ಬಿಡ್ತಿರು, ಸತ್ತು ಹೋಗ್ಬಿಡ್ತಿರು. ಅದು ಹಾವಿನ ವಿಷಯದಿಂದ ತಯಾರಾಗ್ತದೆ. ಹಾವಿನ ತೆರೆಗೆ ಅದದು ತೊಳಕ್ಕೆ ಬರ್ತದೆ. ಎಲ್ಲಿ ತನಕ ಸಾಯಂಗಿಲ್ಲ ಅಲ್ಲಿ ತನಕ ಮುಟ್ಟು ಕೊಡಂಗಿಲ್ಲ. ಅದು ಅದರ ಬೆಳಕನಾಗ ರಾತ್ರಿ ಮೇಯ್ತದದು. ಫಣಾಚೆ ರತ್ನ. ಆನೆ ತೆಲೆಂದು ಮಣಿ, ಹಾವಿನ ತೆಲೆಂದು ಏನಪ್ಪ ಅಂತ ರತ್ನ. ಇವೇನಪ್ಪ ಅಂತ ಕೇಳಿದ್ರೆ ಸಾಯುತಕ ಏನಪ್ಪ ಅಂದ್ರೆ ಅವು ಮತ್ತೊಬ್ಬ ಸತ್ತು ಬಳಕೆ ಸಿಗ್ತಾವ. ಶಿವಾಚೆ ನಕ. ಶಿವದ ಊರ ಕೊಳಗೆ ಹಾಕೋತಾರ್ರಿ, ಶಿವದ ಊರ. ಅದು ತೊಗೊಳಕ್ಕೆ ಹೋದ್ರೆ ಬರ್ತಾವ, ಕೊಡ್ತಾವದು. ಸತ್ತ ಬಳಕೆ ಅದು ಹೊಡಿತಾರೆ, ಹೊಡೆದ ಬಳಕೆ ಉಗದ. ಸಾಯುತಕ ಇನ್ನೊಬ್ಬರಿಗೆ ಮುಟ್ಟು ಕೊಡಂಗಿಲ್ಲ. ಅದು ಸತ್ತ ಬಳಕನೇ ಅದನ್ನು ಕೊಂದಾನೆ ಉಗುರು ತಗೋತಾರೆ. ಅದಕ್ಕೆ ಗೌರ್ಮೆಂಟ್ ಹಿಡಿತದೆ. ಶಿವಾಚೆ ನಖ. ಶಾಸ್ತ್ರ ಹೇಳ್ತದೆ, ಪ್ರಾಣ ಗೇಲಿಯ ಶಿವ ಹಾತಾನೆ. ಎಲ್ಲಿ ತನಕ ಪ್ರಾಣ ಹೋಗಿಲ್ಲ ಆನೆ ತೆಲೆಂದು, ಶಿವದ ತೆಲೆಂದು, ಹಾವಿನ ತೆಲೆಂದು ಇವೆಂದು ಮತ್ತೊಂದು ಕೈಗೆ ಹೆಂಗೆ ಸಿಗಂಗಿಲ್ಲ. ಅದರಂಗ ಎಲ್ಲಿ ತನಕ ನಿನ್ನ ಹಂತಕ್ಕಿಂತ ನಾ ಅನ್ನೋದು ಹೋಗುವುದಿಲ್ಲ ಅಲ್ಲಿ ತನಕ ಪರಮಾತ್ಮ ನಿನಗೆ ಸಿಗಂಗಿಲ್ಲ. ಇಷ್ಟು ಉದಾಹರಣೆ ಕೊಟ್ಟರು ನೋಡ್ರಿ. ಇಷ್ಟು ಉದಾಹರಣೆ ಕೊಟ್ಟರು. ಮರಾಠಿ ಒಳಗೇನಪ್ಪ ಅಂತ ಕೇಳಿದರೆ
अहंकार गेला तुकामणे देव झाला. ಯಾವ ಕಾಲಕ್ಕೆ ಮನುಷ್ಯನಂತ ಅಹಂಕಾರ ಹೋಗ್ತದೆ ನಾವು ಪರಮಾತ್ಮನೇ ಆಗ್ತಾನೆ. ಅಹಂಕಾರನೇ ಪರಮಾತ್ಮನೇ ನಮ್ಗೆ ದೂರ ಮಾಡೋದು. ನಡ್ಬರ್ಕ ಆಡ ಆಲೆ ಪರ್ವತ ಪರಮಾತ್ಮ ನಮಗೆ ದೂರ ಮಾಡೋದು ಯಾವುದು? ನಾ ಸಾವುಕಾರ, ನಾ ರೂಪವಂತ, ನಾ ವಿದ್ಯಾವಂತ, ನಾ ಭೂಮಿವಂತ, ನಾನು ಶಕ್ತಿವಂತ. ಈ ನಾ ಏನು ಮಾಡ್ಯದ ಅಂತ ಕೇಳಿದ್ರೆ ಪರಮಾತ್ಮ ನಮಗೆ ದೂರ ಮಾಡ್ಯದ. ಪರಮಾತ್ಮ ದೂರ ಆದ ಅಂದ್ರೆ ಸುಖ ದೂರ ಆಯ್ತು. ಪರಮಾತ್ಮ ಏನು? ಆನಂದ. ಪರಮಾತ್ಮ ಅಂದ್ರೆ ಶಾಂತಂ. ನಮಗೆ ಶಾಂತಿ, ಪರಮಾತ್ಮ ದೂರ ಆದ್ರೆ ಶಾಂತಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮಹಾನುಭಾವರು ಏನು ಹೇಳ್ತಾರೆ ಅಂತ ಕೇಳಿದರೆ, ತಮ್ಮ ಅಭಿಮಾನ ಬಿಡಕ್ಕೆ ಪ್ರಯತ್ನ ಮಾಡು. ಈ ಧನ ಈ ರೊಕ್ಕ ಯಾರ್ದು? ನಿಂದ. ಲಕ್ಷ್ಮಿ ನಿಮ್ಮ ಪೈಕಿ ಅಲ್ಲ, ನಾರಾಯಣನ ಪೈಕಿ ಅದ. ಈ ಭೂಮಿ ಯಾರ್ದದ? ಆದಿಶೇಷ ಹೊತ್ಕೊಂಡು ನಿಂತ ಅವ ಹಿಂಗೆ ಅಳಗಾಡ್ದ ಅಂದ್ರೆ ತೀರ್ತೀನಿ ಕಥೆನೇ. ಇದು ನಮ್ಮದಲ್ಲದು. ಭೂಮಿ ಲಕ್ಷ್ಮಿ ಇವೆರಡು ವಿಷ್ಣು ಪರಮಾತ್ಮನ ಸತಿಯರದ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇನ್ನೇನು ಹೇಳ್ಬೇಕಿಲ್ಲ, ಇವ್ಯಾವೂ ನಿನ್ನೂ ಅಲ್ಲ. ಜಗಕ್ಕಿಕ್ಕಿದ ಇದಿ ವಿಧಿ ಇವು ನಾನು ಅಂತ ಅಂದಿ ಅಂದ್ರೆ ನಿನಗೆ ಇದಿ ಚಾಲು ಆಗ್ತದೆ. ಧನ ನಂದಿ ಅಂದ್ರೆ ಇದಿ ಚಾಲು ಆಗ್ತದೆ. ಇವು ಯಾವ ನಾನು ಅಲ್ಲಿವು. ಭೂಮಿ ನಂದಲ್ಲ, ಹೇಮ ನಂದಲ್ಲ, ಯಾವುದು ನಂದಲ್ಲ. ನಿನಗೆ ಉಪಯೋಗ ಮಾಡಕ್ಕೆ ಕೊಟ್ಟರೆ ಅದನ್ನು ಉಪಯೋಗ ಮಾಡಬೇಕೇ ವಿನಃ ಅದ್ರ ಮೇಲೆ ಜಗತ್ತಿನಾಗ ಟೆನೆನ್ಸಿ ಹಚ್ತೀರಿ, ಅಲ್ಲಿ ಟೆನೆನ್ಸಿ ನಡೆಯಂಗಿಲ್ಲ. ನಿಮಗೇ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ, ನಡಿ ಅಂತ, ಸಾಕು ನಡಿ ಅಂತ. ಅದಕ್ಕೆ ಪುಣ್ಯಾತ್ಮ ಜಗತ್ತಿನೊಳಗೆ ಇವನು ಯಾವುದು ನಂದ ಅಲ್ಲ. ಧನ ನಂದಲ್ಲ, ಮನೆ ನಂದಲ್ಲ. ಆಯ್ತು, ಇರಕ್ಕೆ ಕೊಟ್ಟಾರ. ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ. ಇದು ಪರಮಾತ್ಮನ ಮನೆ ಅದ. ಕಲ್ಲು ಅವನದ, ಮಣ್ಣು ಅವನದ. ಅವನ ಕಲ್ಲು ಮಣ್ಣು ತೊಗೊಂಡು ಕಡಿಕೆ ನನ್ನ ಮನೆ ಅಂತಿ. ಲಕ್ಷ್ಮಿ ಅವ್ರ ಪೈಕಿ ಅದ, ಅವ್ರು ಯಾರ್ದಕ್ಕೂ ಬಂದ್ರೆ ನಂದಂತಿ. ನಂದ ಅಲ್ಲಿದೆ, ಯಾವುದೂ ನಂದಲ್ಲ. ಸುಮ್ಮನೆ ಕಚ್ಚಾಡ್ತಾರೆ. ನಮ್ಮಲ್ಲಿ ಕತೆ ಹೇಳ್ತಿರ್ತಾರ ಭಾಳ ಸುಂದರ. ಊರಾಗ ಹೆಂಡಿ ಕತೆ. ಊರಾಗ ದೊಡ್ಡ ಶ್ರೀಮಂತರಿದ್ದರು. ದೊಡ್ಡ ಶ್ರೀಮಂತರಂದ್ರೆ ಮನೆ ದನ, ಹೊಲ ಭಾಳ, 4-8 ದನ, ಆಕಳ, ಎಮ್ಮೆ ಎಲ್ಲ ಭಾಳದಿತ್ತು. ದಿನಂಪ್ರತಿ ಮುಂಜಾನೆ ಹಾಲು ಹಿಂಡು ಕೂಡಲೇ ಅವಾಗ ಬಿಡ್ತಿದ್ರು ಹೊಲಕ್ಕೆ ಮೇಲೆ. ಹಿಂದೆ ಆಳ ಬರ್ತಿದ್ದ. ಆ ಎಮ್ಮೆಗಳು ಸ್ವಭಾವ ನೋಡಿರ್ಬೇಕು. ಮನೆಗೆ ಹೆಂಡಿ ಇಕ್ಕಂಗಿಲ್ಲ, ಬಿಟ್ಕೊಳ್ಳಿ ಹೊರಗೆ ಹೋಗಿ ಹೆಂಡಿ ಇಟ್ಕೋತ ಹೋಗ್ತಾವ. ಅವು ದನ ಹಂಗೆ ಬಿಟ್ರಿ ಇಲ್ಲಿ ಮೈ ಕೊಲ್ಲಾಕದ ಹೊರಗೆ ಹೊಲಕ್ಕೆ ಹೋಗ್ತಾ ಹೆಂಡಿ ಇಟ್ಕೋತ ಹೋಗ್ತಾವ. ಒಂದು ದೊಡ್ಡ ಎಮ್ಮೆರಿ ಅದೇನಪ್ಪ ಹೋಗೋ ಟೈಮಕ್ಕೆ ಒಬ್ಬ ಹೆಣ್ಮಗಳು ರೋಡ್ ಮೇಲೆ ಇದ್ಲಕ್ಕಿ ಎಮ್ಮೆ ಹೋಗ್ಕೊಂಡು ಒಬ್ಬ ಹೆಣ್ಮಗಳು ಹೆಂಡಿ ಸಲುವಾಗಿ ಬೆನ್ನು ಹತ್ತಿಳು. ಒಬ್ಬ ಹೆಣ್ಮಗಳು ಅದು ಹೋಗಿ ಹೆಂಡಿ ದಾರ್ಯಾಗ ಇಂಥವ್ರು ಮನೆ ಮಂದಿ ಇಡ್ತೀರಿ. ಊರಾಗ ಆಕೆ ನಂಬರ್ 1 ಇದ್ದು ಜಗಕ್ಕೆ. ಆಕೆ ಮನೆ ಮಂದಿ ಹೋಗಿ ಹೆಂಡಿ ಇಡ್ತವೆ. ಯಾವುದು? ಎಮ್ಮೆ. ಈಗ ಹಿಂದೆ ಹೋಗ್ಬೇಕು, ಹೊಂಟಿಳಲ್ಲ ಹೆಂಡಿ ಇಡಕ್ಕೆ. ಅದು ಇಟ್ಟು ಅಂದ್ಲಕ್ಕಿ, ಅದು ನಮ್ಮದು ಹೆಂಡಿ, ನಿಮ್ಮದಕ್ಕೆ ಅದು ತೊಗೊಳಂಗಿಲ್ಲ ಆಕೆ. ಆಕೆ ಅಂದ ಇಲ್ಲ ನನ್ನ ಹೆಂಡಿ. ಈಕೆ ಅಂತಾಳೆ ನಂದದು ಹೆಂಡಿ, ಆಕೆ ಅಂತಾಳೆ ನಂದದು ಹೆಂಡಿ. ಇಬ್ಬರು ಚಲೋ ಹೊಸಮೂರೇ ಇದ್ದರು. ಯಾರು ಮನೆ ಮುಂದೆ ಹೆಂಡಿ ಇಟ್ಟಿತ್ತು ಆಕೆ ಸ್ವಲ್ಪ ಜಗಳ ಗಂಟೆ ಇದ್ದು ಊರಾಗ. ಆಕೆ ಬಂದು ಕೇಂದ್ರ 2 ಕೊಟ್ಟು ಹೆಂಡಿ ನಮ್ಮದು ನಂದಂತಿ. ಜಗಳ ಶುರುವಾಗ್ತವೆ ಹೆಣ್ಮಕ್ಳೆಂದರೆ ಮುಂದೆ ದೊಡ್ಡ ಹಾಕ. ಜಗಳ ಶುರುವಾಗ್ಯದ ದ್ರೌಪದಿಯಿಂದ. ಸತ್ತರು ಕೌರವರು ಪಾಂಡವರು. ಜಗಳ ಶುರುವಾಯಿತು ಸೀತಾನಿಂದ. ಸತ್ತ ರಾವಣ. 2 ಜನ ಸತ್ತರು.
ಜಗಳ ಶುರುವಾಗೋದು ಅಲ್ಲೇ. ಆ ಹೆಣ್ಮಗಳಪ್ಪ ಹೊಡೆದು ಕೂಡಲೇ ಓಡೋದು ತನ್ನ ಗಂಡಗಂದ್ರೆ, ಏನ್ರಿ ನೀವು ಸುಮ್ಮನೆ ಕುಂತೀರಿ, ಆಕೆ ಹೆಂಡಿ ಇಡಕ್ಕೆ ಹೋದ್ರೆ ನಂದು ಹೆಂಡಿ ಅಂತ ನನಗೆ ಹೊಡೆದಾಳ, ನೀವೇ ಹೆಣ್ಮಗಳಿದ್ದೀರಿ ಬರ್ರಿ ಹೊರಗೆ. ಸಾವಿರ ಕುದುರೆ ಸರದರನಾದರ ಮನಿ ಹೆಂಡತಿ ಪಿಂಜಾರ. ಹೆಂಡತಿ ಮಾತು ಕೇಳಿ ಬಂತಿ ಅದು ಬಡಗಿ ತೊಗೊಂಡ್ತೀನಿ. ಅವನಿಂದ 4 ಮಂದಿ ಬಂದರು. ಬಂದಾಕಿ ಹೆಣ್ಮಗಳಿಗೆ 2 ಹೊಡೆದರು. ಆಕೆ ತಾನು ಮನೆ ಅಂದು ಬಂದರು. ನಿಮಗೆ ಹೇಳ್ತೀನಿ ರೀ, 2 ಹೆಣನೇ ಬಿದ್ದು ಬಂತು. ಪೊಲೀಸು ಬಂತು. ಯಾಕ ಹೆಂಡಿ ನಮ್ಮದ್ರಿ, ನಂದು ಹೆಂಡಿ, ಆಕೆ ನಂದು ಅಂತ ಕೋರ್ಟ್ ಕೇಸಿಗೆ ಹೋಯ್ತಿರಪ್ಪ. ಏನದು 4 ತಿಂಗಳು ನಡೀತದೆ, 4 ತಿಂಗಳು 6 ತಿಂಗಳು ನಡೀತೀವಿ. ಜಲ್ದಿ ಮುಗಿತದೆ. ನನ್ನ ಹೆಂಡಿ ಆಕಿ, ನನ್ನ ಹೆಂಡಿ ಈಕಿ ಒಂದು 4-8 ಮಂದಿ ಕೋರ್ಟ್ ಇದ್ದೆ ಒಮ್ಮೆ ಮುಗಿಸ್ತಾರೆ. ಕೋರ್ಟ್ ನಡೀತು. ಪೊಲೀಸರು 4 ಮಂದಿಗೆ ಇಟ್ಟರು. ಇದು ಯಾರ್ದಂತ ಫೈಸಲ್ ಆಗುತ್ತಕ್ಕ ಹೆಂಡಿ ಯಾರು ಎತ್ತಬಾರ್ದು. 8 ಮಂದಿ ಪೊಲೀಸರು ಅಲ್ಲಿ ಕುಂತರು. ಯಾಕೆ ಯಾರ್ದು ಗೊತ್ತೇ ಇಲ್ಲ, ಎತ್ತಾರೆ ಹೆಂಗಿದೆ, ಎತ್ತಕ್ಕೆ ಬರೋಂಗಿಲ್ಲ. ಬರೋಬ್ಬರಿ ಕೂತು ಪೊಲೀಸರು 6 ತಿಂಗಳು ನಡೀತಿರಿ. ಇದು ಹೆಂಡಿ ಹಾಕಿದ ಏನು ಹೆಂಡಿ ಇಕ್ಕಿದ. ಕೋರ್ಟ ರೊಕ್ಕ ಖರ್ಚಾಯಿತು, ತಿರುಗಾಡಿದ್ರು. ಆ ಜಡ್ಜಿಗೆ ಆಶ್ಚರ್ಯ ಆಯಿತು. ಮುನ್ಸಿಪದಿಂದ ಜಿಲ್ಲಾ ಕೋರ್ಟ್ ಹೈಕೋರ್ಟ್ಗೆ ಹೋಯ್ತಿರಿ ಬೆಂಗಳೂರು ತಕ. ಅವ ಜಡ್ಜ್ ಅಂದ, ಹೆಂಡಿ ಆಕೆ ನಂದಂತಾಳೆ, ಹೆಂಡಿ ಈಕಿ ನಂದಂತಾಳೆ, ಆಕೆ ನಂದಂತಾಳೆ. ಈ ಹೆಂಡಿ ಕಡೆ ಎಂತಾದ್ರೂ ಜಗಳ ಇರಬೇಕು. ಅವ ಅಂದ, ಇದು ಬಗೆಹರಿಯಂಗೆ ಕಾಣಂಗಿಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ ಆಗ್ಬೇಕು ಅಂದವ. ಸ್ವತಃ ಹೋಗ್ಬೇಕಂತ ಜಡ್ಜ ಪೊಲೀಸರು, ಎಲ್ಲಿದ್ದು ಬೆಂಗಳೂರಿದ್ರಿ, ಜಡ್ಜರು ಪೊಲೀಸರು 4 ಗಾಡಿ ಬಂದು ರೀ. ಪೊಲೀಸರು ಕಾಯಕ್ಕೆ ಕುಂತಿದ್ರು. ಎಲ್ಲ ವಿಚಾರ ಮಾಡೋದವರು. ವಿಚಾರ ಮಾಡ್ಕೊಂಡು ಕೇಳಿದ್ರು, ಇದು ಹೆಂಡಿ ತಂಗಿ ನಿಂದು ಅಲ್ಲ, ಹೆಂಡಿ ತಂಗಿ ಆಕಿದು ಅಲ್ಲ, ಇದು ಎಮ್ಮೆ ಇದದ. ಹೆಂಡಿ ನಿಮ್ಮದು ಏನು, ನಿಮ್ಮ ಹೆಂಡಿನ ಕೆಲಸಕ್ಕೆ ಬರ್ತದೆ. ಇದು ನಿಂದು ಅಲ್ಲ, ಹಾಕಿದಲ್ಲ, ಎಮ್ಮೆ ಹೆಂಡಿ ಅದ. ಸುಮ್ಮನೆ ನಂದು ಅಂತೀರಿ, ನಡಿ ಹೋಗ್ರಿ ಅಂತ ಇಬ್ಬರು ಜಲಕ್ಕೆ ಹಾಕಿದ್ರಂತ. ಹಂಗೆ ನಾವು ಇದು ಸರಿ ನಾನು ಮನೆ ನಂದ ಏನು ಕಲ್ಲ ಮಣ್ಣಿಂದ, ಅರಿವಿ ನಂದ ಏನು ಎಳಿದ, ಸರ ನಂದ ಏನು ಬಂಗಾರದ, ಅರೆ ನಂದು ಯಾವುದು ಇದ್ರು ನಂದು ಯಾವುದೂ ಇಲ್ಲ. ಸುಮ್ಮನೆ ನಾನು ಸರ, ನಾನು ಮನೆ, ನಾನು ಹೊಲ, ನಾನು ಆಕಳ, ಹೆಂಡಿಗೆ ಹೆಂಗೆ ಅಂದರೆ ಅದು ಹೆಂಡಿ ಕೆಲಸ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ನಂದನ್ನೋದು ಏನೇ ಇಲ್ಲಪ್ಪ. ಅದಕ್ಕೆ ಅಭಿಮಾನ ಸೋಡಾವೆ ಮುಕ್ತಿ ರೋಕಡಗಾವೆ. ಶಾಸ್ತ್ರ ಹೇಳಿದ್ರು ಅಭಿಮಾನ ಬಿಡಬೇಕು. ಜಾತಿ ಅಭಿಮಾನ, ಶರೀರ ಅಭಿಮಾನ, ರೂಪದ ಅಭಿಮಾನ, ರೊಕ್ಕದ ಅಭಿಮಾನ, ಬುದ್ಧಿ ಎಲ್ಲ ಎಂತಕ್ಕೆ ಅಭಿಮಾನ ಬಿಡಂಗಿಲ್ಲ. ಅಲ್ಲಿ ತನಕ ಏನಪ್ಪ ಅಂದ್ರೆ ಆನಂದ, ಶಾಂತಿ, ಮುಕ್ತಿಗಳು ಮನುಷ್ಯ ಸಿಗಂಗಿಲ್ಲ ಅಂತ ಮಹಾತ್ಮರ ಏನಪ್ಪ ಅಂತ ಕೇಳಿದ್ರೆ ಹೇಳ್ತಾನೆ. ಅದಕ್ಕೆ ಬಸವಣ್ಣ ಮೇಲಾಗಲೊಲ್ಲೇನು ಕೀಳಾಗಲ್ಲದೆ. ಪ್ರಧಾನ ಮಂತ್ರಿ ಇದ್ರಿ, ಬಾಗಿದ ತಲೆ ಮುಗಿದ ಕೈಯಾಗಿರಿಸಿ ಕೂಡಲ ಸಂಘ. ಸದಾ ನನ್ನ ತಲೆ ಬಾಗಿರ್ಬೇಕು, ಕೈ ಮುಗಿದಿರ್ಬೇಕು. ನಾವು ಮಂಚಕ್ಕೆ 10 ರೂಪಾಯಿ ಇರಂಗಿಲ್ಲ, ಶರ್ಟ್ ತಿರುಗಾಡ್ತೇವೆ. ಪ್ಯೂನ್ ನೌಕರಿ ಸಿಕ್ಕರನ್ನ ಜಿಗಿದಾಡ್ತೇವೆ. ಪರಮಾತ್ಮ ಬಸವಣ್ಣ ಪ್ರಧಾನಮಂತ್ರಿ, ಬಾಗಿದ ತಲೆ ಮುಗಿದ ಕೈಯಾಗಿರಿಸಿ ಕೂಡಲ ಸಂಘ. ಸದಾ ಯಾರಿಗೆ ನೋಡೋದು ನಾನು ಕೈ ಮುಗಿದಿರ್ಬೇಕು, ತಲೆ ಬಾಗಿರ್ಬೇಕು. ಇಂಥವರು ಇಲ್ತಕ ಸೂರ್ಯ ಚಂದ್ರ ಇರೋ ತನಕ ಅದಾರಿ ಅಭಿಮಾನ ಬಿಟ್ಟವರು. ಪದವಿ ಅಭಿಮಾನ, ದುಡ್ಡಿನ ಅಭಿಮಾನ, ರೂಪದ ಅಭಿಮಾನ, ಬಂಧು ಬಾಂಧವರ ಅಭಿಮಾನ, ಇವೆಲ್ಲ ಅಭಿಮಾನ ನಮಗೇನು ಭಾಳ ಮಂದಿ ಅದಾರೆ. ಏನು ಮಾಡ್ತಾರೆ ಅವರು? ಏನು ಮಕ್ಕಳವರು 100 ಮಂದಿ ಇದ್ರು, ಏನಾದ್ರು ಮಣ್ಣಾಗ ಹೋದ್ರು. 100 ಮಂದಿ ಹೆಸರು ಸತ್ಯ ಗೊತ್ತಿಲ್ಲ, ಒಂದು ಇಬ್ಬರದೇ ಹೆಸರು ಗೊತ್ತದ, ದುರ್ಯೋಧನ, ದುಶ್ಯಾಸನ. ಎಲ್ಲರೂ 101 ಮಂದಿ, ಒಬ್ಬಕ್ಕೆ ತಂಗಿ, 100 ಮಂದಿ ಅಣ್ಣತಮ್ಮರು. ಎಲ್ಲದ್ರ ಹೆಸರು ಎಲ್ಲ ಅಭಿಮಾನ.
ಮನುಷ್ಯನಿಗೆ ಎಂದು ಸುಖ ಮಾಡಂಗಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಪುಣ್ಯಾತ್ಮರೇ, ಜಗತ್ತಿನೊಳಗೆ ಏನು ಬಂದರೂ ಅದು ಭಗವಂತನ ಕೃಪಾ, ಗುರು ಕೃಪೆಯಿಂದ ಬಂದದೇನ. ನಂದು ಅಂತ ಯಾರೂ ಬಡವರಾಗಬೇಕಂತಿಲ್ಲ, ಯಾರೂ ಕುರೂಪಿಯಾಗಿ ಸುಂದರ ಆಗಬಾರ್ದಂತಿಲ್ಲ, ಯಾರೂ ಬಲವಾನ್ ಪೈಲ್ವಾನ್ ಆಗಬಾರ್ದಂತೂ ಇಲ್ಲ. ಎಲ್ಲರೂ ಭೂಪತಿ ಆಗ್ಬೇಕಂತೆ, ಎಲ್ಲರೂ ಭೂಮಿಪತಿ ಆಗ್ಬೇಕಂತಾರೆ, ಎಲ್ಲ ಲಕ್ಷ್ಮೀಪತಿ ಆಗ್ಬೇಕಂತೇವಿ, ಯಾವ ಪತಿ ಆಗ್ಬೇಕಂತೇವಿ. ಏನೂ ಆಗಿಲ್ಲ, ಕಡೆ ಕಿತಾಪತಿ ಹಾಕಿ ಕುಂಚಂದು ಏನು ಉಳಿದಿಲ್ಲ ನಮ್ಮ ಹಂತ. ಯಾಕೆ? ಅಭಿಮಾನ. ಅಭಿಮಾನ ಮನುಷ್ಯ ಏನಪ್ಪ ಅದು ಕೇಳಿದ್ರೆ ಯಾವಾಗಲೂ ಕೂಡ ಮಾಡೋಕ್ಕೆ ಹೋಗಬೇಡ್ರಿ. ಅದು ಮಾಡಿದ್ರು ಅಂತ ಕೇಳಿದರೆ ಮನುಷ್ಯನಿಗೆ ದುಃಖನೇ ಮ್ಯಾಲಿಂದ ಮೇಲೆ ಬರ್ತದೆ, ಅದ್ರ ಬಿಟ್ಟು ಮತ್ತೊಂದು ಏನು ಕೂಡ ಮನುಷ್ಯನಿಗೆ ಬರಂಗಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ನಮ್ಗೆ ಮಾಡಬೇಡಪ್ಪ. ಅಭಿಮಾನ ಬಿಡಬೇಕು, ನೀತಿಯಾಗಿರಬೇಕು. ಭಾಗದವ್ರು ಏನೂ ಆಗಿಲ್ಲ ನೋಡ್ರಿ. ಹಳಿ ದಂಡಿಗೆ ಗಿಡಗಳು ಇರ್ತಾವೆ, ಮಹಾಪುರ ಬರ್ತದ್ರೆ ಎಲ್ಲ ಗಿಡ ಕಿತ್ಕೊಂಡು ಹೋಗ್ತಾವೆ, ಎಲ್ಲ ಗಿಡ ಕಿತ್ಕೊಂಡು ಹೋಗ್ಬಿಡ್ತಾವೆ. ಪರಂತು ಆ ಜೇಕ ಅಂತ ಇರ್ತವೆ ನೋಡ್ರಿ, ಅದು ಹಾಗೆ ಇರ್ತವೆ ನೋಡ, ಕಿಟ್ಟೆ ಇರ್ತವೆ, ಕಿಟ್ಟೆ ಒಂದು ಚೋಟಿ ಇರ್ತವೆ, ಏನಾಗಿಲ್ಲ. ಗಿಡಗಳಂತ ಮಹಾ ಗಿಡಗಳು ಕಿತ್ತು ಹೋಗ್ತಾವ, ಅದು ಜೇಕ ಹೋಗಂಗಿಲ್ಲ. ಯಾಕೆ? ಹೊಳಿ ಬಂತಂದ್ರೆ ಅದು ಬಾಗ್ತದೆ, ಇದು ಗಿಡ ಅಂತ ನಾವು ಬಾಗಂಗಿಲ್ಲ ಕಿತ್ಕೊಂಡು ಬೈತೀನಿ ಅಂತ. ಬಾಗಬೇಕು. ಅದಕ್ಕೆ ಬಸವಣ್ಣ ಬಾಗಿದ ತಲೆಯಾಗಿರಿಸು ಕೂಡಲ ಸಂಘ. ಮನುಷ್ಯ ಯಾವ ಖಡ ನಿಂದಿರ್ತೀನಿ ಬೀಳ್ತಿ, ಬಾಗದವನಿಗೆ ಏನೂ ಆಗೋದಿಲ್ಲ. ಅದಕ್ಕೆ ಹಿಂದಕ್ಕೆ ಏನಪ್ಪ ಅಂದ್ರೆ ದೇವ್ರ ಗುಡಿ ಬಾಗಲ ಸಾಣದು ಮಾಡ್ತೀವ್ರಿ ನೋಡ್ರಿ. ಇಲ್ಲ ಈಗ ದೊಡ್ಡ ದೊಡ್ಡ ಬಾಗಲ ಬಾಗಿ ಹೋಗು, ತಾಗದ ಮುನ್ನ ಬಾಗುವ ತಲೆಲೇಸು ಸರ್ವಜ್ಞ ಅಂತ. ತಲೆಯೊಡೆದು ಬಾಗಿದ ಬಳಕ ಏನು ಸರ್ವಜ್ಞ. ತಲೆಗೆ ಪೆಟ್ಟು ಬಿದ್ದ ಕೂಡಲೇ ಬಾಗಬೇಡ, ಮೊದಲೇ ಬಾಗು. ಪೆಟ್ಟು ಬಿದ್ದ ಬಳಕ ಎಲ್ಲರೂ ಬಾಗ್ತಾರೆ. ತಾಗದ ಮುನ್ನ ಬಾಗುವ ತಲೆಲೇಸು. ತಾಗಿ ತಲೆ ಹೊಡೆದ ಬಳಿಕ ಬಾಗಿದರೆ ಏನು ಫಲ ಸರ್ವಜ್ಞ. ಸರ್ವಜ್ಞ ಚಂದ ಹೇಳ್ತಾನೆ ರೀ. ಅದಕ್ಕೆ ಗಿಡ ಮಾಡ್ಯಾರ. ದೇವ್ರ ಹಂತಕ್ಕೆ ಹೋಗ್ಬೇಕಾದ್ರೆ ಸಣ್ಣವಾಗಿ ಹೋಗು, ರಾಜ ಇರಲಿ ಯಾವನೇ ಇರಲಿ, ಬಾಗಿ ಹೋಗು, ನಿನಗೆ ಆಶೀರ್ವಾದ ಸಿಗ್ತದೆ. ಶಟದ್ ಹೋಗಬೇಡ. ಅದಕ್ಕೆ ದೇವರಿಗೆ ಅದೆಲ್ಲ ಭತ್ತದ ಕಳವಿತೇನೆ ಇಡ್ತಾರೆ. ಕಳವಿ ಸಜ್ಜಿದಿಟ್ಟಾರೆ ದೇವ್ರಿಗೆ. ದೇವರಿಗೆ ತಂದು ಕಳವಿದು ಇಡ್ತಾರೆ. ಯಾಕೆ? ಅದು ಬಾಗ್ತದೆ. ಸಜ್ಜಿದು ಶಟ್ಕೊಂಡೇ ಇರ್ತದೆ, ಬಾಗಂಗಿಲ್ಲ. ಅದಕ್ಕೆ ದೇವ್ರನ್ನ ತಂದು ಇಡಂಗಿಲ್ಲ ಸಜ್ಜಿದು. ಅದಕ್ಕೆ ಪರಮಾತ್ಮನಿಗೆ ಪ್ರಿಯ ಆಗ್ಬೇಕಂದ್ರೆ ನಾವು ಬಾಗಬೇಕು. ಬಾಗದೇವಿ ಧನ ಇರಲಿ ಯಾವುದೇ ಇರಲಿ ಜಗತ್ತಿನೊಳಗೆ ಮನುಷ್ಯನಿಗಿತ್ತು ಅಂದ್ರೆ ನಾವು ಬಾಗದೇವಿ ಅಂತಂದ್ರೆ ಅದಕ್ಕೆ ಪರಮಾತ್ಮ ಕೊಡ್ತಾನೆ. ಇಲ್ಲ ಅಂದ್ರೆ ಪರಮಾತ್ಮ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರಿಂದ ಬಾಗಬೇಕಪ್ಪ. ಮನುಷ್ಯ ಬಾಗಲಿಕ್ಕೆ ಕಲಿ. ಏನೇ ಆಗಲಿ ಮನುಷ್ಯನಿಗೆ ಶ್ರೀಮಂತ ಐಶ್ವರ್ಯ ಏನೇನು ಅದ, ಆ ಐಶ್ವರ್ಯ ಮನುಷ್ಯನಿಗೇನಪ್ಪ ಅಂತ ಕೇಳಿದ್ರೆ ದುಃಖ ಕೊಡ್ತದೆ, ಬಲ ದುಃಖ ಕೊಡ್ತದೆ, ಬುದ್ಧಿ ದುಃಖ ಕೊಡ್ತದೆ. ಒಂದು ವೇಳೆ ನಿನ್ನ ಹಂತಕ್ಕೆ ವಿನಯ ಇಲ್ಲ ಅಂತಂದ್ರೆ ಬುದ್ಧಿವಂತರು ಎಷ್ಟೋ ಮಂದಿ ಶಾಪಕ್ಕೆ ಒಳಗಾಗ್ಯಾರ, ಶಕ್ತಿವಂತರು ಎಷ್ಟೋ ಮಂದಿ ಅಪಮಾನಿತರಾಗ್ಯಾರ, ಧನವಂತರು ಎಷ್ಟೋ ಮಂದಿ ಹಾಳಾಗಿ ಹೋಗ್ಯಾರ. ಕಥೆಗಳು ಬಹಳ ಅದಾವ ಜಗತ್ತಿನೊಳಗೆ. ಯಾಕೆ? ಅಭಿಮಾನ ಸೋಡಾವೆ ಮುಕ್ತಿ ಇರೋ ಕಡೆಗೆ ಹಾಗೆ. ಜಗತ್ತಿನೊಳಗೆ ನಾ ಅನ್ನತಕ್ಕಂಥದ್ದೇನಪ್ಪ ಅಂತ ಕೇಳಿ ಬಿಡಬೇಕು. ಅದ್ರಾಗ ಈ ಶರೀರದ ಬಗ್ಗೆ ಇರಬೇಕು. ಇದು ಅಭಿಮಾನ ಮಾಡೋಕ್ಕೆ ಏನಂದ್ರೆ ಇದರೊಳಗೆ ಇದಂ ಶರೀರಂ ಕೃಮಿಜಾಲ ಸಂಕುಲಂ ಸ್ವಭಾವ ಮಸೌಚ ಮಗಂಧ ಮಧ್ರವಂ. ಇಷ್ಟು ಹೊಲಸದ್ರೆ ಇದು ದಿನ ಇಟ್ಟು ತೊಳಪ್, ಇದು ನಾ ಇಟ್ಟು ಚಂದ ಇದ್ದೀನಿ, ಇಟ್ಟು ಸುಂದರ ಇದ್ದೀನಿ, ಚಂದ. ಅರೆ ಮಾರಾಯ, ಯಾತ್ರ ಸುಂದರಪ್ಪ, ಯಾತ್ರ ಸುಂದರ. ಕ್ರಿಮಿಜಾಲ ಸಂಕುಲಂ. ಇದ್ರ ಮೈ ತುಂಬ ಹುಳ ಅದಾವ, ಒಳಗೆ ಹುಳನೇ ಅದಾವ. ಹುಳ ಬಟ್ಟು ಏನೂ ಇಲ್ಲ. ನಮ್ಮ ಕಾಣು ಹುಳ ಹೊರಗೆ ಜಂತು ಬಂದಕ್ರೆ ಕಾಣ್ತಾವ. ಆ ಜಂತ ದೊಡ್ಡ ಆದ್ರೆ ಬರ್ತಾವ, ಒಳಗೆ ಸಣ್ಣ ಅದಾವ. ಕ್ರಿಮಿ ಶರೀರ, ಅದರಿಂದ ಬದುಕದ ಈ ಶರೀರ. ಒಳಗೆ ಕ್ರಿಮಿ ಅದ.
ಇದಂ ಶರೀರಂ ಕ್ರಿಮಿಜಾಲ ಸಂಕುಲಂ ಸ್ವಭಾವ ಮಸೌಚ ಮಗಂಧ ಮಧ್ರುವಂ. ಇದರಷ್ಟು ಹೊಲಸು ಜಗತ್ತಿನಾಗ ಯಾವುದಿಲ್ಲ, ಇದರಷ್ಟು ಹೊಲಸು ನಾರದ ಯಾವುದಿಲ್ಲ. ಹೌದು, ದಿನ ದಿನ ಇಟ್ಟು ಮಾರಿ ತಕ್ಕೊಂಡು ಚಂದಾಗಿ ಹತ್ತಿಕೊಂಡು ಎಲ್ಲ ಮಾಡಿ ಇದ್ದಿರಂತ ಚಂದ ಕಾಣ್ತದೆ ರೀ. ಏನು 2 ದಿನ ಕೈ ಹೆಚ್ಚಿ ಮಾಡಿದಕ್ಕೆ ಕಣ್ಣಾಗ ಪಿತ್ತ, ಕಿವಿಯಾನು ಕೂಗುಣ, ಮೋಗನಾನು ಸೊಂಬಳ, ಬಾಯಾನು ಜ್ವಲ್ಲ. ನಿಮ್ಮ ಹಂತಕ್ಕೆ ಬರ್ತಾರೆ ಯಾರೇ? ಇದಕ್ಕೆ ಎಷ್ಟು ಎಂಥ ಅರಿವಿ, ಎಷ್ಟು ಸೊಪ್ಪು, ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಹೊತ್ತೊಂಡ್ರೆ ಮತ್ತೆ ರೆಡಿನೇ. ಎಷ್ಟು ಸಾಮಾನು ಅದಾವ್ರಿ ಇದಕ್ಕೆ ತೊಳಕ್ಕೆ. ಎಷ್ಟು ಸ್ನೋ, ಎಷ್ಟು ಪೌಡರು, ಎಷ್ಟು ಎಣ್ಣೆ, ಎಷ್ಟು ಟೂತ್ ಪೇಸ್ಟು, ಎಷ್ಟು ಏನಪ್ಪ ಅಂದ್ರೆ ಸೇಂಟು, ಎಷ್ಟು ಅರಿವಿ ಇಟ್ಟು ಮಾಡಿದ್ರು ಮಕ್ಕೊಂಡು ಹೇಳ್ರಿ ಮತ್ತೆ ಈ ಕಡೆ ಜ್ವಾಲ, ಈ ಕಡೆ ಜ್ವಾಲ ತೊಳ್ಕೊಂಡೆ ಮತ್ತೆ ರೆಡಿ ಹೆಂಗಿದ್ದಂಗೆ ಮತ್ತೆ ತಯಾರಿ. ಹಗಲ ಕೆಲಸ ಜಳಕ ಮಾಡಿದ್ಕೊಳ್ಳಿ ಎಲ್ಲ ಪ್ರೇ ಮಾಡ್ತೇವೆ, ಮಕ್ಕೊಂಡು ಎದ್ಕೊಳ್ಳಿ ಯಾರೊಬ್ರು ನೋಡ್ತಾರೆ. ನೋಡಿ ಒಳಗೆ ಒಂದರೆ ಸಾಮಾನು ಚಲೋ ಅದಾವ, ಒಂದರೆ ಮ್ಯಾಲ ಚಂದ ಅರ್ಬಿ ಹಾಕ್ಯಾರ, ಚಂದ ಚರ್ಮದ ಚಲೋ ಕಾಣ್ತದೆ. ಒಳಗೆ ಒಂದರೆ ಸಾಮಾನು ಎಲುವ ಚಲೋ ಅದಾವ. ಎಲು ಮುಟ್ಟೋದು ಜಳಕ ಮಾಡ್ಬೇಕು. ರಕ್ತ ಹೊರಗೆ ಬಂದ್ರೆ ಅಪವಿತ್ರ ಆಯಿತು. ಒಳಗಡೆ ಚಲೋ ಅದು, ಹೊರಗೆ ಬಂತು ಅಂದ್ರೆ ಅದು ರಕ್ತ ಮುಟ್ಟಬಾರ್ದು, ಮುಟ್ಟಿದ್ರೆ ಯಾವ್ದು ಕೆಲಸ ಮಾಡಬಾರ್ದು. ಒಳಗೆ ಅದು ಚಂದ ಸುಂಬಳ, ಹೊರಗೆ ಬಂದ್ರೆ ಯಾರು ಕೈಯಾಗಿ ಹಿಡಿತೀರಿ ತಗೋತಾರೆ ಅದಕ್ಕೆ ಆ ಕಡೆ ಹಿಂಗೆ ಹೊಡಿತಾನೆ. ಏನು ಹೊರಗಿಂದ ಎಲ್ಲಿದೆ ಬಂದದ, ಇಲ್ಲಿ ಅದು ಅಯ್ಯಪ್ಪ ಉಗುಳ. ಅರೇ ಇದರಷ್ಟು ಹೊಲಸ ಜಗತ್ತಿನಾಗ ಯಾವುದೇ ಇಲ್ರಿ. ಮತ್ತೊಂದು ನನ್ನಂತ ಸುಂದರ ಯಾರು ಸುಂದರ ಏನು ಬಂದ್ರೆ ಸುಂದರ ಯಾತ್ರ ಸುಂದರ. ಒಳಗಿನೆಲ್ಲ ಸಾಮಾನು ಹೊರಗೆ ಬರಬೇಕು ಗೊತ್ತಾಗ್ತದೆ. ಹೌದು, ಬಾಯಾಗ ಅದಾವ ಹಲ್ಲು ಚಲೋ ಅದಾವ, ಇವು ಬೀಳ್ರಿ. ಈಗ ಟೂತ್ ಪೇಸ್ಟು ಬಣ್ಣ ಎಲ್ಲ ಹಚ್ತೇನೆ, ಬಿದ್ದು ಅಂದ್ರೆ ಹ್ಯಾಂಡಿ ಹಚ್ಚಿ ಒಗಿತಾರೆ ಮ್ಯಾಲ ಕಡೆ ಹೋಗೋದು. ಯಾರು ಇಟ್ಕೋತಾರೆ ಮನೆಗೆ? ಇಷ್ಟು ಹೊಲಸದ ಇದು ಶರೀರ. ಮತ್ತು ನನ್ನಂಥ ಸುಂದರ ಯಾರಿಲ್ಲ, ನಾ ಭಾಳ ಚಂದ ಇದ್ದೀನಿ ಅಂತ. ಯಾತ್ರ ಚಂದೇಯಪ್ಪ ಪರಮಾತ್ಮ ಅಂತಾರಪ್ಪ ಅಂತ ಕೇಳಿದ್ರೆ, ಇದರಂಥ ಕೆಟ್ಟ ವಸ್ತು ಜಗತ್ತಿನಾಗ ಯಾವುದಿಲ್ಲಪ್ಪ. ಈ ಶರೀರದ ಅಭಿಮಾನ ಮೊದಲು ಬಿಡು, ರೂಪದ ಅಭಿಮಾನ. ನೀ ಸುಂದರ ಇಲ್ಲ, ಸುಂದರ ಆಗಕ್ಕೆ ಹೋಗಿ ನಾರದ ಬಂದರಾಗೇನು ನಿಮ್ಗೆ ಗೊತ್ತದಿಲ್ಲ ಯಾರಿಗೂ. ನಾರದ ಏನಪ್ಪ ಅಂದ್ರೆ ಸಂಚಾರ ಮಾಡ್ಕೊತ ಹಿಮಾಲಯ ಪರ್ವತಕ್ಕೆ ಹೋದಂತ್ರಿ. ನನ್ನಂಥ ಶಾಣ್ಯ, ನನ್ನಂಥ ಯಾರು ಇಲ್ಲ ಅಂತ ಅವನ ತೆರೆಗಿತ್ತು ಅಭಿಮಾನ. ದೇವರ ಎಲ್ಲ ಸಹನ ಮಾಡ್ತಾನೆ. ನಿಮ್ಗೆ ಲಕ್ಷ್ಯ ಇರಲಿ, ದೇವರಿಗೆ ಎಲ್ಲನೂ ಸಹನ ಮಾಡ್ತಾನೆ, ಅಭಿಮಾನ ಅವ ಸಹನ ಮಾಡಂಗಿಲ್ಲ. ಪರಮಾತ್ಮ ಅದೊಂದು ಸಹನ ಹಂಗಿಲ್ಲ. ಅದು ಇತ್ತು ಅಂದ್ರೆ ನಿಮಗೇನು ಶಿಕ್ಷೆ ಕೊಡ್ತಾನೆ. ಹಾಗೆ ನಾರದ ಏನಪ್ಪ ನನ್ನಂತ ಏನಪ್ಪ ಸುಂದರ ಯಾರು ಇಲ್ಲ ಅಂತ ಅವನ ತೆರೆಗೆ ಇತ್ತು. ತೆರೆಗಿದ್ದಕ್ಕೇನಪ್ಪ ಅಂದ್ರೆ ಅವ ನಡೆದಿದ್ದ ಅಲ್ಲಿ ಮ್ಯಾಲ ಎಲ್ಲಿ ಹಿಮಾಲಯ ಪರ್ವತದೊಳಗೆ ಶ್ರೀನಗರ ಅಂತ ಒಂದದ. ಜಮ್ಮು ಶ್ರೀನಗರ ಅಲ್ಲ, ಅಲ್ಲೊಂದು ಶ್ರೀನಗರ ಅದ. ಅಲ್ಲಿ ಪರಮಾತ್ಮ ಇವನ ಅಭಿಮಾನ ಕಳಿಬೇಕಂತ ಇಷ್ಟು ದೊಡ್ಡ ಸುಂದರ ಶಹರ ಇತ್ತರಿ. ಅದೇ ಇವನ ಎಂದೂ ನೋಡಲಿ, ಇದೆಲ್ಲಿ ಬಂತು ತಿಳ್ಕೊಂಡು ಹೋದ ಒಳಗೆ. ಹೋದ ಕೂಡಲೇಪ್ಪ ಆ ಮನ್ಯಾಗ ರಾಜ, ರಾಣಿ, ರಾಜಕುಮಾರಿ ಇಷ್ಟು ಸುಂದರ ಇದ್ಲು. ಕೇಳಿದ್ರು, ಇವ ಜ್ಯೋತಿಷಿ ಇದ್ದ. ಆ ರಾಣಿ ಕೇಳಿದ್ರು, ಮಹಾರಾಜರು ಬಂದಿರಿ ನಾರದ್ರೆ ಒಂದಿಟ್ಟು ನನ್ನ ಮಗಳ ಕೈ ನೋಡ್ರಿ, ಲಗ್ನ ಆಗ್ಬೇಕಾದ ಕೈ ನೋಡ್ರಿ ಅಂತ. ಕೈ ನೋಡಿದ್ರು. ಕೈ ನೋಡಿದ ಕೂಡಲೇ ಏನಾಯಿತು ಅಂದ್ರೆ, ಈ ಹುಡುಗಿ ಮದುವೆ ಯಾರು ಆಗ್ತಾರೆ ಅವರು ಈ ರಾಜರಾಗ್ತಾರೆ.
ಹುಡುಗಿ ಕೇಳಿದ್ರು ನೀ ಯಾರು ಸುಂದರ ಅಂದ್ರೆ ಅವ್ರಿಗೆ ಮಾಡ್ಕೋತೀನಿ ನಾ, ಎಲ್ಲಕ್ಕಿಂತ ಸುಂದರ ಇರ್ಬೇಕು. ನಮ್ಮ ಮನೆಗೆ ಏನು ಕಡಿಮೆ, ರಾಣಿ ಮಗಳು, ನಾ ರಾಜಕುಮಾರಿ ಇದ್ದೀನಿ. ಮತ್ತು ನಾಳೆ ದೀಪಾವಳಿ ದಿನ ಸ್ವಯಂವರ ಕರೆಕತ್ತೇವಿ. ಯಾರ್ಯಾರು ಜಗತ್ತಿನಾಗ ಬರ್ತಾರೆ ಅವರಿಗೆಲ್ಲಾನು ರಾಜಕುಮಾರಿ ಕರಿತೇವೆ. ರಾಜರಿಗೆ ನಮ್ಮ ಮಗಳು ಯಾರಿಗೆ ಪಸಂದ್ ಮಾಡ್ತಾಳೆ ಅವ್ರಿಗೆ ಕನ್ಯಾ ವರಯತೆ ರೂಪಂ, ಹೆಣ್ಮಕ್ಳು ಗಂಡಿಗೆ ಸುಂದರ ಇರಬೇಕಂತ ಅವನು ವಿಚಾರ ಮಾಡದ. ಎಲ್ಲರೂ ಬರ್ತಾರಂತ ಬಂದ ಎಲ್ಲಕ್ಕಿಂತ ಸುಂದರನ ಆಗ್ಬೇಕಲ್ಲ, ಎಲ್ಲಕ್ಕೆ ಸುಂದರನ ಆಗ್ಬೇಕು. ಅಲ್ಲಿ ಓಡಿ ಹೋಗಿ ಬ್ರಹ್ಮನ ಹಂಚಕ್ಕೆ ಹೋದ. ದೇವರ ನಂಗೊಂದು ವರ ಕೊಡ್ರಿ, ಸುಂದರ ಮಾಡಿರಿ ಸುಂದರ. ಅವರೊಂದು ನನ್ನ ಕೈ ಟೈಮ್ ಇಲ್ಲಪ್ಪ, ವಿಷ್ಣು ಕಡೆ ಹೋಗಂದರು. ವಿಷ್ಣು ಕಡೆ ಹೋದ. ವಿಷ್ಣುನ ಪರಮ ಭಕ್ತವ, ಸದಾ ನಾರಾಯಣ ನಾರಾಯಣ ಅನ್ನವ. ಅಂದ ಯಾಕೋ ನಮ್ಮ ಶಿಷ್ಯ ಗಡ್ಬಡಿ ಮಾಡಕತ್ತ ಇವರು, ಗಡ್ಬಡಿ ಮಾಡಕತ್ತ. ನನ್ನಂತ ಸುಂದರ ಯಾರು ಇಲ್ಲ ಅಂತ. ದೇವರ ನನಗೆ ಹೆಂಗೆ ಸುಂದರ ಮಾಡು, ಯಾರು ಜಗತ್ತಿನೊಳಗೆ ನನಗದು ಸುಂದರ ಇರಬಾರ್ದು. ದೇವರಿಗೆ ಅಭಿಮಾನ, ನಾರದಿಗೆ ಅಭಿಮಾನ ಬಂದಂಗೆ ಕಾಣ್ತದೆ. ನನ್ನಂಥ ತಪಸ್ವಿ ಸದಾ ನಾರಾಯಣ ನಾರಾಯಣ ನನ್ನಂಥ ಯಾರಿಲ್ಲ ಅಭಿಮಾನ ಬಂದದ. ಅಭಿಮಾನ ಒಳ್ಳೆಯದಲ್ಲ. ಊಟ ಹೆಂಗೆ ಕೆರಲ್ಲ, ಊಟದಾಗ ಹಳ ಬರಬಾರ್ದು. ಯಾಕ್ರಿ ಹಳು ಬಂತಂದ್ರೆ ಚಲೋ ಶಿರ ಮಾಡಿರಿ, ಒಳಗೊಂದು ಹಳು ಬಂತಂದ್ರೆ ಹಳ್ಳ ಶಿರ ತೊಡೆ ಥೂ ಅಂತ ಬಿಡ್ತೀರಿ. ಹಳ ಬರಬಾರ್ದು, ಅಹಂಕಾರ ಇದು ಹಳ್ಳದ. ನಾರದ ನನ್ನ ಪರಮ ಭಕ್ತ, ಇವನಿಗೆ ಅಭಿಮಾನ ಬಂತಲ್ಲ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ತಾನೆ, ಪರಮಾತ್ಮ ನನಗೆ ಸುಂದರ 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 ಮಾಡು. ಆಯ್ತಪ್ಪ ಹೋಗು ಅಂತ ಆಶೀರ್ವಾದ ಮಾಡಿ. ಸ್ವಯಂವರ ನರಿತು. 106 ಮಂದಿ ರಾಜಕುಮಾರರು ಬಂದಾರ. ಇವ ನಾರದನು ಹೋಗಿ ಕುಂತ. ಅಂತಹ ಗಾನಲೋಲ ಸದಾ ಪರಮಾತ್ಮನ ಭಕ್ತ. ಇದು ಒಂದು ನನ್ನಂಥ ಸುಂದರ ಯಾರು ಇರಬಾರ್ದು ಅಂತಕ್ಕಂಥ ಅಭಿಮಾನಕ್ಕೆ ಏನಾಯಿತು ಅಂತ ಕೇಳಿ ಬಂದು ಕುಂತ. ಅಲ್ಲಿ ಹುಡುಗಿ ಹಾರ ತಗೊಂಡು ನೋಡ್ಕೋತ ಹೊಂಟ್ಲಿ, ಯಾರು ಸುಂದರ ಅವ್ರು ಯಾರು ಕೊಳ್ಳಿ ಹಾಕ್ಬೇಕಂತ. ಇವಾಗ ಕುಂತಿದ್ದಾರ ನಡವರ್ಕ. ಅವನು ನೋಡಿ ಚಟ್ನೆ ಚೀರಿದ್ಲಕ್ಕಿ. ಮಂಗೆ ಯಾಕೆ ಬಂದದ ಇಲ್ಲಿ ಅಂದ್ಲಕ್ಕಿ. ಮಂಗೆ ಚಟ್ನೆ ಚೀರಿದ್ಲು. ನಾ ಸುಂದರ ಇದ್ದೀನಿ ಮಾಡ್ಕೊ ಅಂತಾನ. ಅವ ಕನ್ನಡಿ ತಂದು ಹಿಡಿದ್ರು, ಸುಂದರ ಇಲ್ಲ ಬಂದರಿತ್ತು. ಅದು ಭಾಳ ಸಿಟ್ಟು ಬಂತು. ನನ್ನಂಥ ರೂಪವಂತ ಯಾರು ಇಲ್ಲ ಬರೋದು, ನನ್ನ ಪರಮಾತ್ಮ ಬಂದರ್ ಮಾಡಿ ಅಂತ ತಿಳ್ಕೊಂಡು ಆಗಿಂದಾಗ ಅಪಮಾನ ಆಗೈತಿ. ಸೀದಾ ವೈಕುಂಠಕ್ಕೆ ಹೋದ. ವೈಕುಂಠಕ್ಕೆ ಹೋಗಿ ಅಂತಾನೆ, ದೇವರ ನನಗೆ ಹಿಂಗೆ ಮಾಡಿದಿ, ಸುಂದರ ಹೋಗಿ ಬಂದರ ಮಾಡಿದಿ, ನನಗೆ ಮಂಗೆ ಮಾಡಿದಿ. ನಾನು ನಿನಗೆ ಶಾಪ್ ಕೊಡ್ತೀನಿ. ಯಾವ ಹೆಣ್ಣಿನಿಂದ ಇವತ್ತು ನನಗಿಷ್ಟು ಅಪಮಾನ ಮಾಡಿದಿ, ಆ ಹೆಣ್ಣೆ ನಿನಗೆ ಮುಂದಿನ ಅವತಾರದೊಳಗೆ ದುಃಖ ಕೊಡ್ತದೆ. ಆವಾಗ ಈ ಮಂಗೆ ಬಂದೇ ನಿನಗೆ ಸಹಾಯ ಮಾಡ್ತದೆ. ಹೋಗೊಂದು ಶಾಪ್ ಕೊಟ್ಟ ಅವನು. ಅದೇ ಸೀತಾ, ಅದೇ ಮಂಗ್ಯಾನೆ ಹನುಮಂತ. ಜಗತ್ತಿನೊಳಗೆ ರೂಪದ ಅಭಿಮಾನ ಆಯಿತು, ಸುಂದರ ಅಭಿಮಾನ ಆಯಿತು ಅಂದ್ರೆ ಎರಡಾಕ್ಕವ. ಗರ್ವ ಬರ್ತದ. ಒಂದು, ಮನುಷ್ಯ ಹಾಳಾಗ್ತಾನೆ. ಅತಿ ರೂಪೇಣ ವೈ ಸೀತಾ. ಸೀತಾಗೆ ಯಾಕಾಯ್ತು ಅಷ್ಟು ಸುಂದರ ಇದು ತಿಳ್ಕೊಂಡೆ 100 ಮಂದಿ ಆಕೆ ಬೆನ್ನು ಹತ್ತಿದ್ರು. ರಾವಣ ಹಿಡ್ಕೊಂಡು ಎಲ್ಲರೂ. ಅತಿ ರೂಪ ಅಂದ್ರೆ ಹೆಣ್ಮಗಳು ಕೆಡ್ತಾಳೆ, ಅತಿ ಶ್ರೀಮಂತ ಆದನು ಗಣಮಕ್ಕೆ ಕೆಡ್ತಾನೆ. ಮನುಷ್ಯ ಹಾಕಿ ಅಭಿಮಾನ ಬಂದು ಬಿಡ್ತದೆ. ಆ ಅಭಿಮಾನ
ಮನುಷ್ಯನಿಗೆಪ್ಪ ಅಂದ್ರೆ ಸೀತಾ ಎಷ್ಟು ಕಷ್ಟಬಿಟ್ಲು ಅಂದ್ರೆ ನಿಮ್ಗೆ ಗೊತ್ತದ. ಅದಕ್ಕೆ ಪುಣ್ಯಾತ್ಮರೇ, ಜಗತ್ತಿನೊಳಗೆ ಈ ಸುಂದರತೆ ದೇಹದ ಬಗ್ಗೆ ಅಭಿಮಾನ ಇರಬಾರ್ದು. ಎಷ್ಟು ದಿನ ಇರ್ತದೆ ರೀ? ಎಷ್ಟು ದಿನ ಇರ್ತದೆ ಸುಂದರತೆ? ಒಂದು 4-6 ವರ್ಷ ಇರ್ತದೆ ಅಷ್ಟೇ. 10-16 ವರ್ಷದಿಂದ 30-35-40 ವರ್ಷ ತನಕ ಇರ್ತದೆ. ಅದ್ರ ಮುಂದೆ ಮುಗಿದೋಯ್ತು, ಡೌನ್ಫಾಲ್ ಚಾಲು ಹಾಕದ ಇರಂಗಿಲ್ಲ. 4-5 ವರ್ಷ ಇರ್ತದ ಸುಂದರತನೇ. ಅಷ್ಟರ ಕಾಲಾಗ ನನ್ನಂತ ಸುಂದರ ಯಾರಿಲ್ಲ ಅಂತ ಉಳಿದವರು ಅಪಮಾನ ಮಾಡೋದು, ಪಾಪ ಮಾಡೋದು ಮಾಡಿದೆವು ಅಂದರೆ ನಮಗೆ ದುಃಖ ಬರ್ತದೆ ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ತಾರೆ, ಶರೀರದ ಅಭಿಮಾನ ಮಾಡಬಾರ್ದು. ಅಭಿಮಾನ ಮಾಡಿದ್ರಿ ಅಂದ್ರೆ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಸಿಗಂಗಿಲ್ಲ. ಶಾಸ್ತ್ರ ಹೇಳ್ತದೆ, ನಿನ್ನ ಹರೆಯದ ರೂಪಿನ ಚಲುವಿನ ನುಡಿಯ ಜಾಣತನ, ಸಿರಿಯ ಸಂತೋಷದ ಕರಿತೊರಗ ರಥ ಪದಾತಿ ಸಮೂಹದ, ನೀನು ಹುಟ್ಟಿದ ಕುಲದ ಅಭಿಮಾನದ ಗರ್ವವನ್ನು ಬಿಡು. ಮರುಳಾಗದಿರು ಎಲೆ ಮನುವ, ಅಕಟಕಟ ಸುರಪತಿಯಿಂದ ನೀನು ಸಂಪನ್ನನೇ. ನಾ ಭಾಳ ಇಂದ್ರಕ್ಕಿಂತ ಸಾವುಕಾರ ಇದ್ದೀನಿ. ಸುರಪತಿಯಿಂದ ಕುಲಜನೆ, ಅವಕ್ಕಿಂತ ಶ್ರೀಮಂತ ಇದ್ದಿ. ಅಂತಕರ ದೂತರು ಕೈ ಹಿಡಿದು ಎಳೆದು ಒಯ್ಯುವಾಗ ನುಡಿ ತಡವಿಲ್ಲ ಏನಪ್ಪ ಕೇಳೋ ನರನೇ ಎಂಬ ಮಹಾಲಿಂಗ ತ್ರಿಪುರಾಂತಕನ ಪದವಿಡಿದು ಕೇಳಿಲ್ಲದ ಪದವಿಯನ್ನು ಪಡೆ, ಅಭಿಮಾನವನ್ನು ಬಿಡು. ಎರಡು ಚಂದ ಹೇಳಿದ್ರಿ. ಜಗತ್ತಿನೊಳಗೆ ಒಬ್ರಿಗಿಂತ ಜಗತ್ತಿನೊಳಗೆ ಇಂದ್ರನಕ್ಕಿಂತಲೂ ರಾಜರು ಶ್ರೀಮಂತರಿಲ್ಲ, ಯಾರೂ ಇಲ್ಲ. ಕಾಮದೇವನಕ್ಕಿಂತ ಹೆಚ್ಚಿಗೆ ರೂಪವತಿ ರೂಪವರು ಯಾರೂ ಇಲ್ಲ. ಇಲ್ಲ, ಏನು ಮಾಡಿದ್ರೂ ಆಗೋದಿಲ್ಲ. ರತಿಯಂಥ ಸುಂದರ ಜಗತ್ತಿನಾಗ ಯಾರೂ ಇಲ್ಲ, ಕಾಮನಂಥ ಸುಂದರ ಜಗತ್ತಿನಾಗ ಯಾರೂ ಇಲ್ಲ, ಇಂದ್ರನಂಥ ಸಾಹುಕಾರ ಜಗತ್ತಿನೊಳಗೆ ಯಾರೂ ಇಲ್ಲ. ಯಾಕೆ ನೀ ಇಟ್ಟು ಶಕ್ತಿ ಬಂದ ನಾ ಶಕ್ತಿವಂತ, ನಾ ಶ್ರೀಮಂತ, ನಾ ಸುಂದರ ಅಂತೀಯಪ್ಪ? ಅದು ಬಹಳ ದಿವಸ ಇರುವುದಿಲ್ಲ. ಅದಕ್ಕೇ ಮಹಾತ್ಮ ಹೇಳ್ತಾರೆ, ನಿರಭಿಮಾನ ಮನುಷ್ಯನ ಬೇಕು. ಎಲ್ಲಿ ನಿರಭಿಮಾನದ ಅಲ್ಲಿ ಪರಮಾತ್ಮ ಅದಾನೆ, ಎಲ್ಲಿ ನಿರಹಂಕಾರದ ಅಲ್ಲಿ ಸಂತೋಷ ಅದ. ಎಲ್ಲಿ ಮನುಷ್ಯನಿಗೆಪ್ಪ ಅಂತ ಕೇಳಿದರೆ ಅಭಿಮಾನ ಸೋಡಾವೆ ಮುಕ್ತಿ ರೋಕಡ ಘ್ಯಾವೆ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಅದಕ್ಕೆ ನಾವು ಒಂದು ವೇಳೆ ಅಭಿಮಾನ ಮಾಡದೇವಿ ಅಂದ್ರೆ, ಯಾವುದು ಶರೀರದ್ದು ರೊಕ್ಕದ್ದು ಮಾಡಿದ್ರಿ ಅಂದ್ರೆ ಏನಾಗ್ತದೆ ಸುಮ್ಮನೆ ಹೇಳಿಬಿಡ್ತೀನಿ. ಅಭಿಮಾನ ಮಾಡಿದ್ರಿ ಮತ್ತು ಪುನಃ ಜನ್ಮ ಬರ್ತದೆ. ಅಭಿಮಾನ ಮಾಡಿದವರು ರಾಕ್ಷಸ ಹಾಕ್ತಾರೆ, ಅಭಿಮಾನ ಮಾಡಿದವರಿಗೆ ಭಾಷೆ ಹಾಕ್ತಾರೆ, ಅಭಿಮಾನ ಮಾಡಿದವರಿಗೆ ದುಃಖ ಹಾಕ್ತಾರೆ, ಅಭಿಮಾನ ಮಾಡಿದವ್ರಿಗೆ ಪಾಪ ಹಾಕೋದು. ಇವು 5 ಹಾಕ್ತಾವೆ ನೋಡ್ರಿ: ಜನ್ಮ, ರಾಕ್ಷಸ, ಭಾಷೆ, ದುಃಖ, ಪಾಪ. ಇವು ಹಾಕ್ತಾವೆ. ಅಭಿಮಾನ ಮಾಡಿದ್ರೆ ಪಾಪ ಆಗ್ತದೆ, ಅಭಿಮಾನ ಮಾಡಿದ್ರೆ ದುಃಖ ಆಗ್ತದೆ. ನೀ ಮಾಡಿದ ಅಭಿಮಾನ ನಿಮಗೊಂದು ಭಾಷೆ ತರ್ತದೆ, ನಿಮಗೆ ನೀಚ ಜನ್ಮದಲ್ಲಿ ನಿಮಗೆ ಜನ್ಮ ಕೊಡ್ತದೆ. ಇರುವಾಗ ಏನಪ್ಪ ಅಂದ್ರೆ ನಿಂಗೆ ಮನುಷ್ಯ ಅಲ್ಲ ರಾಕ್ಷಸ ಮಾಡ್ತದೆ, ಇಲ್ಲ ನಿನಗೆ ದನ ಮಾಡ್ತದೆ, ಪಶು ಇಷ್ಟು ಕೆಲಸ ಅಹಂಕಾರ ಮಾಡ್ತದೆ. ಅದಕ್ಕೆ ಮಹಾನುಭಾವರು ಅಂತಾರೆ, ಬೇಡಪ್ಪ ಅಭಿಮಾನ ಮಾಡಕ್ಕೆ ಹೋಗ್ಬೇಡ. ಅಭಿಮಾನ ಮಾಡೋಕ್ಕೆ ನಮ್ಮದು ಏನು ಇದರೊಳಗೆ ದುಡ್ಡು ನಮ್ಮದಿಲ್ಲ. ನಾವು ಏನು ಮಾಡಿದ್ದೇವೆ? ನಾವು ಹತ್ತಿ ಮಾಡಿದ್ದೇವೆ, ಹತ್ತಿದ ಅರಿವಿ ಮಾಡಿದ್ದೀವಿ. ಹೌದಾ? ನಾವು ಜೋಳ ನಾವು ಮಾಡಿಲ್ಲ, ಬೀಸ ರೊಟ್ಟಿ ಮಾಡಿದ್ದೀವಿ. ಗೋಧಿ ನಾವು ಮಾಡಿಲ್ಲ. ಇವೆಲ್ಲ ಪರಮಾತ್ಮ ಮಾಡೋದು. ನಾವು ಯಾವಾಗ ಮಾಡಿದ್ದೀವಿ? ನೀ ಏನು ಮಾಡಿದ್ರು ಹೈಬ್ರಿಡ್ ಮಾಡಿರ್ಬೇಕಷ್ಟೇ, ಇದ್ದದ್ರ ಕೂಡಿಸಿ. ಅದ್ರ ಬಿಟ್ಟು ನಿಂಗೆ ಏನು ಮಾಡೋಕ್ಕೆ ಬರ. ಎಲ್ಲ ಪರಮಾತ್ಮ, ಬಾಳ ಬ್ಯಾಳಿ ಕಾಳು ಎಲ್ಲ ಪರಮಾತ್ಮ ಮಾಡ. ಮತ್ತು ಅದರ ನಮ್ಮದು ಅನ್ನೋದು ಏನೋ ಕಲ್ಲು ನೀ ಮಾಡಿದೆ ಇಲ್ಲ, ಮಣ್ಣು ನೀ ಮಾಡಿದೆ ಇಲ್ಲ, ನೀ ಎಷ್ಟೇ ಕಲ್ಲು ಹೊಡೆದು ಸಿಮೆಂಟ್ ಮಾಡಿದೆ ಅಷ್ಟೇ. ಮತ್ತೇನು ಮಾಡಿದೆಪ್ಪ ನೀ? ಕಲ್ಲಿಲ್ಲಂದ್ರೆ ಸಿಮೆಂಟ್ ಎಲ್ಲಿದೆ? ಬೀಜ ಇಲ್ಲಾಂದ್ರೆ ಬೆಳೆ ಎಲ್ಲಿದು? ಅವು ಯಾವ ನಾವು ಮಾಡಿದ ಜಗತ್ತಿನೊಳಗೆ. ಅದಕ್ಕೇ ವಿನಮಿತನಾಗು, ದಯಾವಂತನಾಗು, ನಿರಭಿಮಾನಾಗು. ಹೇ ಪರಮಾತ್ಮ,
ನಾ ಯಾರಪ್ಪ? ನಾನು ಬಹಳ ಕ್ಷುಲ್ಲಕ ಜೀವ ಇದ್ದೀನಿ. ನಿನ್ನ ಕೃಪಾ ನಿನ್ನ ದಯದಿಂದ ನಾ ಬದುಕಿನೇ ವಿನ, ಇಲ್ಲ ಅಂದ್ರೆ ನಾ ಈ ಭೂಮಿ ಮೇಲೆ ಹೆಂಗೆ ಬದುಕಕ್ಕ? ಅದಕ್ಕೆ ಪುಣ್ಯಾತ್ಮರೇ, ನಾವು ಅಭಿಮಾನ ನಾ ಅನ್ನೋದು ಬಿಡ್ರಿ. ಎಲ್ಲಿ ನಾ ಅನ್ನೋದು ಬಂತದ ಅಲ್ಲಿ ದುಃಖದ ತಿಳ್ಕೊಂಡು ಮಹಾತ್ಮರು ಅಭಿಮಾನ ಬಿಡ್ರಿ. ಸುಖ ನಿಮ್ಮ ಬಾಗಿಲ್ದಾಗೆ ಅದ, ಸುಖ ನಿಮ್ಮ ಮನೆಗೇನೆ ಅದ, ಸುಖ ನಿಮ್ಮ ಹಂತಕ್ಕೇನೆ ಅದ. ಅದಕ್ಕೆ ಈ ಅಭಿಮಾನ ಒಂದು ಇವತ್ತು ಕೇಳಿ ಶರೀರದ ಅಭಿಮಾನ, ಇನ್ನು ಅಧಿಕಾರ ಅಭಿಮಾನ, ಧನದ ಅಭಿಮಾನ, ಇವು ಮನುಷ್ಯನಿಗೆ ಏನೇನು ಮಾಡ್ತಾವೆ ಅನ್ನೋದು ಮತ್ತು ನಾಳೆಗೆ ಅದ್ರ ವಿಚಾರ ಮಾಡೋದು. ಅಲ್ಲಿ ಹೋಗ್ತದೆ.